ಎಲ್ಲರಿಗೂ ನಮಸ್ಕಾರ. ಗಣಿತ ರತ್ನಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಂದ್ರ ಲಕ್ಷ್ಮಣ್ ಮಂಚಲ್ಕರ್, ಗಣಿತ ಉಪನ್ಯಾಸಕ. ಓಕೆ ಸ್ಟೂಡೆಂಟ್ಸ್, ಈ ಒಂದು ಹಿಂದಿನ ವಿಡಿಯೋ ಒಳಗಡೆ ಮ್ಯಾಟ್ರಿಕ್ಸ್ ಚಾಪ್ಟರನ್ನು ಸ್ಟಾರ್ಟ್ ಮಾಡಿದ್ವಿ. ಅದರೊಳಗಡೆ ಏನೇನು ಕಲ್ತೀವಿ ಅಂದರೆ ನಾವು ಮ್ಯಾಟ್ರಿಕ್ಸ್ ಅಂದರೆ ಏನು, ಆರ್ಡರ್ ಆಫ್ ದಿ ಮ್ಯಾಟ್ರಿಕ್ಸ್, ಟೈಪ್ಸ್ ಆಫ್ ಮ್ಯಾಟ್ರಿಕ್ಸು, ಆ್ಯಂಡ್ ಲಾಸ್ಟಲ್ಲಿ ಏನು ಕಲ್ತಿದ್ವಿ, ಈಕ್ವಾಲಿಟಿ ಆಫ್ ಮ್ಯಾಟ್ರಿಕ್ಸ್ ಬಗ್ಗೆ ಕಲ್ತಿದ್ವಿ. ಸೊ ಅದೇ ಚಾಪ್ಟರ್ನ ಮುಂದುವರೆದ ಭಾಗ ಇದು, ಕಂಟಿನ್ಯೂ ಪಾರ್ಟ್ ಆಗಿರುತ್ತೆ. ಸೆಕೆಂಡ್ ಪಾರ್ಟ್ ಅಂತ ಅನ್ಕೋರಿ. ಈ ಒಂದು ಕ್ಲಾಸ್ ಒಳಗೆ ಏನೇನು ಕಲಿತೀವಿ ಅಥವಾ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ಅಂತಂದ್ರೆ, ಆಲ್ರೆಡಿ NCERT ಬುಕ್ಕ ಸಾಲ್ವ್ ಮಾಡತ್ತಿದ್ವಿ ನಾವು. ಆ NCERT ಟೆಕ್ಸ್ಟ್ ಬುಕ್ ಒಳಗಡೆ ಎಕ್ಸಸೈಸ್ 3.1 ಇಂದ ಸ್ಟಾರ್ಟ್ ಮಾಡೋಣ. ಇದರೊಳಗಡೆ ನಮಗೆ ಫಸ್ಟ್ ಕ್ವಶನ್ ಏನು ಕೊಟ್ಟಾರಂದ್ರೆ, ಇನ್ ದ ಮ್ಯಾಟ್ರಿಕ್ಸ್ A is equal to 2, 5, 19, minus 7, 35, minus 2, 5/2, 12, root 3, 1, 1, minus 5, 17. ರೈಟ್ ಅಂಥೇಳಿ ಕೊಟ್ಟಾರೆ. ರೈಟ್ ಅಂಥೇಳಿ 3 ಕ್ವಶನನ್ನು ಡಿಫೈನ್ ಮಾಡ್ಕೊಂಡಾರ. ಏನಂಥೇಳಿ, ದ ಆರ್ಡರ್ ಆಫ್ ದಿ ಮ್ಯಾಟ್ರಿಕ್ಸ್ ಏನು ಕೇಳ್ಯಾರಿ ಫಸ್ಟ್ ಅವರ, ಆರ್ಡರನ್ನು ಯಾವ ರೀತಿ ಚೆಕ್ ಮಾಡಬೇಕು ಅಥವಾ ಯಾವ ರೀತಿ ಹೇಳಬೇಕು ಅಂತ ನಾನು ನಿಮ್ಗೆ ಲಾಸ್ಟ್ ಕ್ಲಾಸ್ ಒಳಗಡೆ ಹೇಳ್ಕೊಟ್ಟಿದ್ದೆ ಅಂದ್ರೆ, ನಂಬರ್ ಆಫ್ ರೋಸ್ ಬೈ ನಂಬರ್ ಆಫ್ ಕಾಲಮ್ಸ್ ಡಿಫೈನ್ ಮಾಡಬೇಕು ಅಂತ ಹೇಳಿದ್ವಿ. ಇಲ್ಲಿ ಅದೇ ರೀತಿ ನಾವು ಅಬ್ಸರ್ವ್ ಮಾಡೋದಾದ್ರೆ, ಇದು ನಮ್ಮದು ಫಸ್ಟ್ ರೋ ಆಗಿರುತ್ತೆ, ಅದೇ ರೀತಿ ಸೆಕೆಂಡ್ ರೋ, ಇಲ್ಲಿ ಥರ್ಡ್ ರೋ ಸಿಗುತ್ತೆ. ಅಂದರೆ ನಂಬರ್ ಆಫ್ ರೋಸ್ ಎಷ್ಟದು ಕಂಪ್ಲೀಟಾಗಿ 3 ರೋಸ್ ಅದು. ಕಾಲಮ್ಸ ಬೈ ಏನು ಮಾಡ್ಬೇಕು, ಅದಕ್ಕೆ ಕಾಲಮ್ ಮಾಡ್ಬೇಕಾ, ಫಸ್ಟ್ ಕಾಲಮು, ಸೆಕೆಂಡ್ ಕಾಲಮು, ಥರ್ಡ್ ಕಾಲಮು, ಫೋರ್ತ್ ಕಾಲಮ್. ಹಾಗಾದ್ರೆ ನಂಬರ್ ಆಫ್ ಕಾಲಮ್ಸ್ ಎಷ್ಟು ಸಿಕ್ಕು, 3/4. ದೆನ್ ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್ ಈಸ್ ಡಿಫೈನ್ಡ್ ಬೈ ರೋ ಇಂಟು ಕಾಲಮ್ ಈಸ್ ನಥಿಂಗ್ ಬಟ್, ಈ ಒಂದು ಮ್ಯಾಟ್ರಿಕ್ಸಿನ ಆರ್ಡರ್ ಏನಾಗಿರುತ್ತೆ ನಮಗೆ 3/4 ಆಗಿರುತ್ತೆ. ಓಕೆ, ಅದೇ ರೀತಿ ನೆಕ್ಸ್ಟ್ ಕ್ವಶನ್ ಏನು ಕೊಟ್ಟಾರೆ ನಮಗೆ, ದ ನಂಬರ್ ಆಫ್ ಎಲಿಮೆಂಟ್ಸ್. ಸೆಕೆಂಡ್ ಕ್ವಶನ್ ಈಸ್ ದ ನಂಬರ್ ಆಫ್ ಎಲಿಮೆಂಟ್ಸ್ ಕೇಳತ್ತಾರ. ಇವನ್ನೆಲ್ಲ 1, 2, 3, 4 ಅಂತ ಹೇಳಿ ಗುಣಿಸಿದ್ರು ಅಲ್ಲಿ ಸಿಗುತ್ತಾ. ಬಟ್ ಬೆಟರ್ ಏನು ಮಾಡಿಬಿಡೋನು, ಆರ್ಡರ್ ಆಫ್ ದಿ ಮ್ಯಾಟ್ರಿಕ್ಸ್ ಕೊಟ್ಟಿರ್ತಾರಲ್ಲ, ಈ ಎರಡನ್ನೂ ಮಲ್ಟಿಪ್ಲೈ ಮಾಡಿದಾಗ ಬರುವಂತಹ ರಿಸಲ್ಟು 12 ಅಲ್ಲ, ದಟ್ ಈಸ್ ದ ಆನ್ಸರ್ ಫಾರ್ ದ ನಂಬರ್ ಆಫ್ ಎಲಿಮೆಂಟ್ಸ್ 12. ಅಥವಾ ಇಲ್ಲಿ ಬರೆದು ಬಿಡೋಣ 12. ಕ್ಲಿಯರ್ ಎಲ್ಲರಿಗೆ? ಏನು ಮಾಡ್ಬೇಕು ಹೇಳ್ರಿ, ಆರ್ಡರ್ ಏನು ಕೊಟ್ಟಿರ್ತಾರಲ್ಲ ಅದನ್ನ ಎರಡನ್ನೂ ಮಲ್ಟಿಪ್ಲೈ ಮಾಡಿದ್ವಿ, ರೋ ಇಂಟು ಕಾಲಮ್ ಮಾಡಿದಾಗ ಏನು ರಿಸಲ್ಟ್ ಬರ್ತದಲ್ಲ ಅಷ್ಟು ನಮ್ಮ ಕಡೆ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಗಿವನ್ ಮ್ಯಾಟ್ರಿಕ್ಸ್ ಒಳಗಡೆ ಇರುತ್ತೆ. ನೆಕ್ಸ್ಟು 3ನೇ ಕ್ವಶನ್ ಏನು ಕೇಳಿದ್ರು ಅವ್ರು ನಮ್ಗೆ, ರೈಟ್ ದ ಎಲಿಮೆಂಟ್ಸ್. ಏನು ಕೊಟ್ಟಾರ ನೋಡ್ರಿ ಇಲ್ಲಿ, ರೈಟ್ ದ ಎಲಿಮೆಂಟ್ಸ್. ರೈಟ್ ದ ಎಲಿಮೆಂಟ್ಸ್. ಫಸ್ಟ್ ಒನ್ ಏನು ಕೊಟ್ಟಾರು, A13, A21, A33, A24, A23. ಇಲ್ಲಿ ಕೊಟ್ಟಂಥ ಮ್ಯಾಟ್ರಿಕ್ಸ್ ಒಳಗಡೆ A13 ಎಲಿಮೆಂಟ್ ಬರೀರಿ ಅಂತ ಹೇಳ್ತಾರೆ. A13 ಅಂದ್ರೆ ಯಾವ್ದು ಹೇಳ್ರಿ, ಇದು A11, A12, A13 ಆಗಿರುತ್ತೆ. A13 ಯಾವ್ದು ಹಂಗಾರೆ ನಮ್ಮ ಕಡೆ ಇಲ್ಲಿರೋದು 19. ಅದೇ ರೀತಿ A21 ಕೇಳತ್ತಾನ ಅಂದ್ರೆ ಸೆಕೆಂಡ್ ರೋ ಫಸ್ಟ್ ಕಾಲಮ್ ಅಂತ ಹೇಳ್ತಾರೆ. ಸೆಕೆಂಡ್ ರೋ ಫಸ್ಟ್ ಕಾಲಮ್ ಒಳಗೆ ಇರುವಂಥ ಎಲಿಮೆಂಟು 35 ಆಗಿರುತ್ತೆ. ಅದೇ ರೀತಿ A33 ತೊಗೊಂಡ್ರೆ A33, ಇದು A31, A32, A33 ಇದು ನೋಡ್ರಿ, ಅಂದ್ರೆ ಯಾವ್ದು ಹೇಳ್ರಿ -5. A24 ಮತ್ತು A23 ಯಾವುದಂತ ಹೇಳಿ ನೀವು ಕಮೆಂಟ್ ಮಾಡಿರಿ, ಅಥವಾ ಆ್ಯಸ್ ಅ ಹೋಮ್ವರ್ಕ್ ಆಗಿ ನೀವು ತೊಗೋಬೋದು. ಕ್ಲಿಯರ್ ಎಲ್ಲರಿಗೆ? A13 ಅಂದ್ರೆ ಫಸ್ಟ್ ರೋ ಥರ್ಡ್ ಕಾಲಮ್ 19. ನೆಕ್ಸ್ಟು A21 ಅಂತ ಕೇಳ್ತಾರೆ,
ಸೆಕೆಂಡ್ ರೋ ಫಸ್ಟ್ ಕಾಲಮ್ ದಟ್ ಈಸ್ ನಥಿಂಗ್ ಬಟ್ 35. ನೆಕ್ಸ್ಟ್ 3 ಅಂತ ಕೇಳ್ತಾರ. ಇದು ನಮ್ಮದು ಮೂರನೇ ರೋ, ಇದರೊಳಗಡೆ ಮೂರನೇ ಕಾಲಮು -5 ಆಗಿರುತ್ತೆ. ದಟ್ ಈಸ್ ದ ಆನ್ಸರ್. A24 ಅಂದ್ರೆ ಸೆಕೆಂಡ್ ರೋ ಫೋರ್ತ್ ಕಾಲಮ್ ಚೆಕ್ ಮಾಡಿರಿ, ಸೆಕೆಂಡ್ ರೋ ಥರ್ಡ್ ಕಾಲಮ್ ಚೆಕ್ ಮಾಡಿರಿ. ದಟ್ ಈಸ್ ಯುವರ್ ಆನ್ಸರ್. ಓಕೆ, ದಿಸ್ ಈಸ್ ದ ಫಸ್ಟ್ ಕ್ವಶನ್ ಫಾರ್ ಯುವರ್ 3.1 ಸಿಲೆಬಸ್ಸಿಗೆ ಮ್ಯಾಟ್ರಿಕ್ಸ್ ಚಾಪ್ಟರ್ ಒಳಗೆ ಇರೋದು. ನೆಕ್ಸ್ಟ್ ಕ್ವಶನ್ ಏನೈತೆ ಅಂತ ನೋಡೋದಾದ್ರೆ ನಾವು ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನು ಕೊಟ್ಟಾರ ನಮಗವರು. ಇಫ್ ಅ ಮ್ಯಾಟ್ರಿಕ್ಸ್ ಹ್ಯಾಸ್ 24 ಎಲಿಮೆಂಟ್ಸ್, ವಾಟ್ ಆರ್ ದ ಪಾಸಿಬಲ್ ಆರ್ಡರ್ಸ್ ಇಟ್ ಕ್ಯಾನ್ ಹ್ಯಾವ್? ಏನಂತ ಹೇಳ್ತಾರಂದ್ರೆ, ಇಫ್ ಅ ಮ್ಯಾಟ್ರಿಕ್ಸ್ ಹ್ಯಾಸ್ 24 ಎಲಿಮೆಂಟ್ಸ್, ಇಫ್ ಅ ಮ್ಯಾಟ್ರಿಕ್ಸ್ ಹ್ಯಾಸ್ 24 ಎಲಿಮೆಂಟ್ಸ್, what are the possible orders it can have ಅಂತ ಹೇಳ್ತಾರೆ. ಏನ್ರಿ ಹಂಗಾರ 24 ಎಲಿಮೆಂಟ್ ಇರ್ಬೇಕಂತ ಹೇಳ್ತಾರೆ. ಲಾಸ್ಟ್ ಕ್ಲಾಸ್ ಒಳಗಡೆ ಇದನ್ನ ಈ ರೀತಿ ಒಂದು ಕ್ವಶನ್ ಸಾಲ್ವ್ ಮಾಡಿದ್ವಿ. ಏನಂತ ಮಾಡಿದ್ವಿ ರೀ ಅಲ್ಲಿ? 24 ಅನ್ನು ತಗೋಬೇಕು, ಇದರ ಡಿವೈಸರ್ಸನ್ನು ಬರ್ಕೋಬೇಕು. 1 2 3 4 5 ಓದಲ್ಲ, 6 8 ಆಗುತ್ತಾ. ನೆಕ್ಸ್ಟು 9 ಆಗೋದಿಲ್ಲ, 10 ಇಲ್ಲ, 11 ಇಲ್ಲ, 12 ಆಗುತ್ತಾ. ಲಾಸ್ಟ್ ಒನ್ 24. ಇಲ್ಲಿರುವಂಥ ಎಲ್ಲ ಡಿವೈಸರನ್ನು ಮಲ್ಟಿಪ್ಲೈ ಮಾಡಿದ್ರೆ ರಿಸಲ್ಟ್ ಏನು ಬರ್ಬೇಕ್ರಿ ನಮಗೆ? 24 ಬರಬೇಕು. ಫಾರ್ ಎಕ್ಸಾಂಪಲ್ ರೀ, 1 × 24 = 24. ಮತ್ತು 24 × 1 ಮಾಡಿದ್ರು 24 ಬರುತ್ತೆ. ಅಥವಾ ಅದೇ ರೀತಿ 8 × 3 ಮಾಡಿರಿ 24 ಬರುತ್ತೆ. 3 × 8 ಮಾಡಿದ್ರು ನಮಗೇನು ರಿಸಲ್ಟ್ ಕೊಡತ್ತೈತಿ? 24. ಮತ್ತೆ ಬರ್ತಾರೆ ಇದೇ ರೀತಿ ಚೆಕ್ ಮಾಡಿದಾಗ 12 × 2 = 24. ಅಥವಾ 2 × 12 ಮಾಡಿದ್ರು ಏನು ಕೊಡುತ್ತೆ ರೀ? 24 ಕೊಡುತ್ತಾ. ಮತ್ತು ಯಾವ್ದಾರ ಕಾಂಬಿನೇಷನ್ ಕೊಡ್ತೇನೆ ರೀ. ಓಕೆ, 6 × 4 ಕೊಡೋದು ನೋಡಿರಿ. 6 × 4 = 24 ಆರ್ 4 × 6 = 24. ಇವನ್ ಬಿಟ್ಟು ಮತ್ತೆ ಯಾವಾರ ಒಂದು ಕಾಂಬಿನೇಷನ್ ಚೆಕ್ ಮಾಡಿದ್ರೆ ಅಲ್ಲಿ ಯಾವುದೂ ರಿಸಲ್ಟ್ ನಾವು 24 ಕೊಡೋದಿಲ್ಲ. ಫಾರ್ ಎಕ್ಸಾಂಪಲ್ 12 ಮೂರಲೇ ತೊಗೊಂಡಿದ್ರೆ ರೀ 36 ಕೊಡುತ್ತೆ. ಬಟ್ ನಮಗೆ ಮ್ಯಾಕ್ಸಿಮಮ್ ಎಲಿಮೆಂಟ್ ಎಷ್ಟು ಇರ್ಬೇಕು ರೀ? 24. ಸೊ 24 ಕೊಡುವಂಥ ಎಲ್ಲ ಔಟ್ಕಮ್ ಇಲ್ಲಿ ಬರ್ತೀವಿ. ಎಷ್ಟು ಅದಾವೆ ರೀ? 1 2 3 4 5 6 7 8. ದರ್ ಫೋರ್ ರಿಸಲ್ಟ್ ಏನಾಗುತ್ತೆ ರೀ ಹಂಗಾರೆ? ಎಕ್ಸಿಸ್ಟ್ 8 ಮ್ಯಾಟ್ರಿಕ್ಸ್ ಎಕ್ಸಿಸ್ಟ್ ಆಗ್ತಾವೆ. ಕ್ಲಿಯರ್ ಎಲ್ಲರಿಗೆ? ನೆಕ್ಸ್ಟ್ ಅದ ಕ್ವಶನ್ನು ಮುಂದೆ ಕಂಟಿನ್ಯೂ ಮಾಡಿ ಹೇಳತ್ತಾರ ಅವರು. ವಾಟ್ ಇಫ್ ಇಟ್ ಹ್ಯಾಸ್ 13 ಎಲಿಮೆಂಟ್ಸ್? ಅಂದರೆ 24 ಇರೋ ಜಾಗದಾಗ ಏನು ಮಾಡ್ಕೊಂಡಾರ ಇವರು? 13 ಎಲಿಮೆಂಟ್ಸ್ ಮಾಡ್ಕೊಂಡಾರ. ಮತ್ತೇನು ಮಾಡ್ಬೇಕು ನಾವು? ಸೇಮ್ ಮೆಥಡು. 13ಅದು ಡಿವಿಸರ್ಸ್ ಯಾವ್ಯಾವ್ದಾವ ರೀ? 1 ಆ್ಯಂಡ್ 13 ಇಟ್ ಸೆಲ್ಫ್, ಬಿಕಾಸ್ 13 ಇಸ್ ಅ ಪ್ರೈಮ್ ನಂಬರ್. 13 ಅನ್ನೋದು ಪ್ರೈಮ್ ನಂಬರ್ ಆಗೈತಿ. ಅದರ ಡಿವಿಸರ್ಸ್ 1 ಮತ್ತು 13 ಅಷ್ಟೇ ಬರುತ್ತೆ. ಹಂಗಂದ್ರೆ ಇದ್ರದ್ದು ಟೋಟಲ್ ಎಷ್ಟು ಮ್ಯಾಟ್ರಿಕ್ಸ್ ಎಕ್ಸಿಸ್ಟ್ ಆಗ್ಬೋದು ನಮಗೆ? ಚೆಕ್ ಮಾಡಿದ್ರೆ ನೋಡ್ರಿ ಇಲ್ಲಿ 1 × 13 ಮಾಡಿದ್ರು 13 ಬರುತ್ತಾ. ಅದೇ ರೀತಿ 13 × 1 ಮಾಡಿದ್ರು 13 ಬರುತ್ತಾ. ಈ ಎರಡು ಮ್ಯಾಟ್ರಿಕ್ಸ್ ಬಿಟ್ರೆ ಅಂದರೆ ಇದಕ್ಕೆ ಎಷ್ಟು ಎಕ್ಸಿಸ್ಟ್ ಆಗ್ತಾವ್ರೆ ನಮಗೆ? ಆನ್ಸರ್ ಈಸ್ 2. 2 ಮ್ಯಾಟ್ರಿಕ್ಸ್ ಎಕ್ಸಿಸ್ಟ್ ಆಗ್ತವೆ. ಕ್ಲಿಯರ್ ಎಲ್ಲರಿಗೆ? ಇನ್ನೊಂದು ಇದ್ರ ಜೊತೆ ಇಂಪಾರ್ಟೆಂಟ್ ಏನು ನೆನ್ಪಿಟ್ಕೋಬೋದು ನೀವು? ಪ್ರೈಮ್ ನಂಬರ್ಸ್ ಅಂತ ಏನಿರ್ತಾವಲ್ಲ, ಪ್ರೈಮ್ ನಂಬರ್ಸ್ ಅಂದ್ರೆ ರೀ ದ ನಂಬರ್ ವಿಚ್ ಈಸ್ ಡಿವಿಸಿಬಲ್ ಬೈ 1 ಆ್ಯಂಡ್ ಇಟ್ ಸೆಲ್ಫ್ ಅಂಥ ನಂಬರಿಗೆ ಪ್ರೈಮ್ ನಂಬರ್ ಅಂತ ಕರಿತೀವಿ. ಆ ಎಲ್ಲ ಪ್ರೈಮ್ ನಂಬರಿನ ಮ್ಯಾಟ್ರಿಕ್ಸ್ ಆರ್ಡರ್ ಎಷ್ಟು ಎಕ್ಸಿಸ್ಟ್ ಆಗುತ್ತೆ? 13 ಎಲಿಮೆಂಟ್ ಇರೋದು, 5 ಎಲಿಮೆಂಟ್ ಇರೋದು, 2 3 5 7 11 13 ಈ ರೀತಿ ಪ್ರೈಮ್ ನಂಬರ್ಗಳದ್ದು ಏನಾರ ಎಲಿಮೆಂಟ್ ಕೊಟ್ಟು ಎಷ್ಟು ಮ್ಯಾಟ್ರಿಕ್ಸ್ಗಳು ಎಕ್ಸಿಸ್ಟ್ ಆಗ್ತಾವೆ ಈ ಆರ್ಡರ್ ಅಂತ ಕೇಳಿದ್ರಂದ್ರೆ ದಟ್ ಈಸ್ ಆಲ್ವೇಸ್ 2. ನೀವು ಯಾವ್ದು ಬೇಕಾದರೂ ಚೆಕ್ ಮಾಡಿ ನೋಡ್ಬೋದು. ಕ್ಲಿಯರ್ ಎಲ್ಲರಿಗೆ? ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ ನೋಡ್ರಿ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ಏನು ಕೊಟ್ಟಾರ ನೋಡ್ರಿ ಅವರು. ಇದು ಸೆಕೆಂಡ್ ಕ್ವಶನ್ ಅವ್ರು ಕೊಟ್ಟಿದ್ದು 3.1 ಒಳಗಡೆ. ನೆಕ್ಸ್ಟ್ ಪ್ರಾಬ್ಲಮ್ ಏನು ಕೊಟ್ಟಾರಿ?
ಸೇಮ್ ಇಫ್ ಅ ಮ್ಯಾಟ್ರಿಕ್ಸ್ ಹ್ಯಾಸ್ 18 ಎಲಿಮೆಂಟ್ಸ್ ವಾಟ್ ಆರ್ ದ ಪಾಸಿಬಲ್ ಆರ್ಡರ್ಸ್ ಇಟ್ ಕ್ಯಾನ್ ಹ್ಯಾವ್. 18 ಎಲಿಮೆಂಟ್ಸ್ ಇದ್ರೆ ಎಷ್ಟು ಆರ್ಡರ್ ಅದು ಸಾರಿ ಅಂಥ ಮ್ಯಾಟ್ರಿಕ್ಸ್ಗಳು ಎಷ್ಟು ಎಕ್ಸಿಸ್ಟ್ ಆಗ್ತಾವೆ ಅಂತ ಕೇಳತ್ತಾರು. ಮತ್ತು ಅದೇ ರೀತಿ ಅದನ್ನು ಕ್ವಶನ್ ಕಂಟಿನ್ಯೂ ಮಾಡಿ ವಾಟ್ ಇಫ್ ಇಟ್ ಹ್ಯಾಸ್ 5 ಎಲಿಮೆಂಟ್ಸ್ ಅಂತ ಕೇಳತ್ತಾರೆ. ಅಂದರೆ ಏನಿಲ್ಲ 5 ಎಲಿಮೆಂಟ್ ಇದ್ರೆ ಏನಂತ ಕೇಳ್ತಾರೆ. ಇವೆರಡೂ ನೀವು ಹೋಮ್ವರ್ಕ್ ಆಗಿ ತೊಗೊಂಡು ಕಮೆಂಟ್ ಸೆಕ್ಷನ್ ಒಳಗಡೆ ಕಮೆಂಟ್ ಮಾಡಿರಿ ಹೋಮ್ವರ್ಕ್ ಮಾಡಿದಾದ್ಮೇಲೆ. ಕ್ಲಿಯರ್ ಎಲ್ಲರಿಗೆ? ಕಮೆಂಟ್ COMMENT ಏನ್ರಿ ಕಮೆಂಟ? ಹಾಂ ಕಮೆಂಟ್. ಡನ್. ನೆಕ್ಸ್ಟ್ ಕ್ವಶನ್ ಏನು ಹೇಳ್ತಾರೆ ನೋಡ್ರಿ ಅವರು. ಕನ್ಸ್ಟ್ರಕ್ಟ್ ಅ 2x2 ಮ್ಯಾಟ್ರಿಕ್ಸ್. ಒಂದು 2x2 ಮ್ಯಾಟ್ರಿಕ್ಸ್ ಕನ್ಸ್ಟ್ರಕ್ಟ್ ಮಾಡ್ರಿ ಅಂತ ಹೇಳತ್ತಾರು. ಮ್ಯಾಟ್ರಿಕ್ಸ್ ಎ ಅಂದ್ರೆ ಏನು ಕೊಟ್ಟಾರ ಅವ್ರಿಗೆ ಆಲ್ರೆಡಿ ನಮ್ಗೆ AIJ ಹೂಸ್ ಎಲಿಮೆಂಟ್ಸ್ ಆರ್ ಗಿವನ್ ಬೈ. ಟೋಟಲ್ 3 ಕ್ವಶನ್ಸ್ ಅದಾವು. ಹೂಸ್ ಎಲಿಮೆಂಟ್ಸ್ ಆರ್ ಗಿವನ್ ಬೈ. ಫಸ್ಟ್ ಒನ್ ಸಾಲ್ವ್ ಮಾಡೋದು ನೋಡ್ರಿ. ಏನು ಕೊಟ್ಟಾರೆ? AIJ ಇಸ್ ಈಕ್ವಲ್ ಟು I ಪ್ಲಸ್ ಜೆ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 2. ಈ ಒಂದು ಕ್ವಶನನ್ನು ನಾನು ಸಾಲ್ವ್ ಮಾಡ್ತೀನಿ. ಇನ್ನು 2 ಅದಾವು, ಅವನು ನೀವು ಸಾಲ್ವ್ ಮಾಡೋರಿ ಅಂತ. ಏನಾಯ್ತು ನೋಡೋಣ್ರಿ, ಇದು ಆಲ್ರೆಡಿ ಸಾಲ್ವ್ ಮಾಡಿವಿ ರೀತಿ ಕ್ವಶನ. ಜಸ್ಟ್ ಒಂದು ಗ್ಲಿಮ್ಸ್ ಮತ್ತೊಂದು ಸಲ ರಿವೈಸ್ ಆಗಲಿ ಅಂಥೇಳಿ. ಯಾವ ಆರ್ಡ್ರದ್ದು ಹೇಳ್ತಾರೆ ರೀ? 2x2ನ. ಹಂಗಂದ್ರೆ ಫಸ್ಟ್ 2x2 ಆರ್ಡರ್ದು ಜನರಲ್ ಮ್ಯಾಟ್ರಿಕ್ಸ್ ಬರ್ಕೊಂಡು ಬಿಡ್ರಿ. A11 A12 A21 A22 ಈಸ್ ದ ಜನರಲ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 2x2 ಅಂತ ಹೇಳಿ ಗೊತ್ತೈತಿ. ಹಂಗಂದ್ರೆ ಈ ಪ್ರತಿಯೊಂದು ಎಲಿಮೆಂಟ್ರದ್ದು ಪರ್ಟಿಕ್ಯುಲರ್ ವ್ಯಾಲ್ಯೂ ಯಾವುದರಿಂದ ಕಂಡುಹಿಡಬೇಕು ನಾವು? I ಪ್ಲಸ್ ಜೆ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಇಂದ ಕಂಡುಹಿಡಬೇಕು. ಹಂಗಾದ್ರೆ ನೋಡ್ರಿ ಏನಾಗುತ್ತೆ. ಫಸ್ಟ್ ಏನೈತ್ರಿ ಇಲ್ಲಿ? ಫಸ್ಟ್ A11 ಐತೆ. A11 ಒಳಗೆ I ವ್ಯಾಲ್ಯೂ ಏನಾಗಿರುತ್ತೆ? 1. ಜೆ ವ್ಯಾಲ್ಯೂ ಈಸ್ ಆಲ್ಸೋ 1. ಅದನ್ನು ಈ ವ್ಯಾಲ್ಯೂ ಒಳಗೆ ರಿಪ್ಲೇಸ್ ಮಾಡಿದ್ರೆ ಏನಾಗುತ್ತೆ? A11 ಇಸ್ ಈಕ್ವಲ್ ಟು I ಆ್ಯಂಡ್ ಜೆ 1 ಅದಾವು. 1 + 1 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 2. 1 + 1 ಅಂದ್ರೆ 2 ಸ್ಕ್ವೇರ್. 2 ಸ್ಕ್ವೇರ್ ಬೈ 2 ಅಂದ್ರೆ 2 ಪವರ್ ಏನಿಲ್ಲ ಅಂದ್ರೆ ಏನಿರ್ತದೆ ಇದ್ರ ಮೇಲೆ 1 ಅಂತಿರುತ್ತಾ. 1 ಆತ ಕ್ಯಾನ್ಸಲ್. 2 ಹೋದ್ರೊಳಗೆ 2 1 ಹೋದ್ರೆ 1 ಉಳಿತು. ಟೋಟಲ್ ಎಷ್ಟು ಆದ್ರೆ 2 ಉಳಿತು ನೋಡ್ರಿ. ಅಥವಾ ಗೊತ್ತಾಗಲಿಲ್ಲ ಸಿಂಪ್ಲಿಫಿಕೇಶನ್. 2 ಸ್ಕ್ವೇರ್ ಡಿವೈಡೆಡ್ ಬೈ 2 ಇಸ್ ಈಕ್ವಲ್ ಟು 2 ಸ್ಕ್ವೇರ್ ಅಂದ್ರೆ 4 ಆಗಿತ್ತು. 2 2 ಒಂದ್ಲೆ 2 2 ಬರುತ್ತೆ ನೋಡ್ರಿ. ನೆಕ್ಸ್ಟ್ A12 ಎಲಿಮೆಂಟ್ ಐತಿ. ಇಲ್ಲಿಂದ I ವ್ಯಾಲ್ಯೂ 1 ಆಗಿರುತ್ತೆ. ಜೆ ವ್ಯಾಲ್ಯೂ ಏನಾಗಿರುತ್ತೆ? 2 ಆಗಿರುತ್ತೆ. ನೆಕ್ಸ್ಟ್ ಯಾವ ಎಲಿಮೆಂಟ್ ಕಂಡುಹಿಡಿಬೇಕಾದ್ರೆ ನಾವು A12 ಇನ್ ದ ಗಿವನ್ ಫಾರ್ಮುಲಾ ಅಥವಾ ಡಾಟಾ ಏನು ಕೊಟ್ಟಾರೆ? ಡೇಟಾ ನಮಗೆ I ಪ್ಲಸ್ ಜೆ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 2. I ಅಂದ್ರೆ 1 ಬಂದೈತಿ, ಜೆ ಅಂದ್ರೆ 2 ಬಂದೈತೆ, ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 2. 1 + 2 ಅಂದ್ರೆ 3 ಸ್ಕ್ವೇರ್ ಡಿವೈಡೆಡ್ ಬೈ 3 ಸಾರಿ 2. 3 ಸ್ಕ್ವೇರ್ ಅಂದ್ರೆ 9/2. ಅದೇ ರೀತಿ ನೆಕ್ಸ್ಟ್ ಹೋದ್ರೆ ಯಾವ್ದು ರೀ? A21. ಇಲ್ಲಿ I ವ್ಯಾಲ್ಯೂ 2 ಆಗಿರುತ್ತೆ, ಜೆ ವ್ಯಾಲ್ಯೂ 1. ಮತ್ತು ಕೊಟ್ಟಂತಹ ಡಾಟಾ ಒಳಗಡೆ ರಿಪ್ಲೇಸ್ ಮಾಡಿ ಸಿಂಪ್ಲಿಫೈ ಮಾಡಿದರೆ ಎಷ್ಟು ಬರತ್ತೈತೆ ರೀ? I ವ್ಯಾಲ್ಯೂ ಈ ಸಲ 2, ಜೆ ವ್ಯಾಲ್ಯೂ 1 ಡಿವೈಡೆಡ್ ಬೈ 2 ಹೋಲ್ ಸ್ಕ್ವೇರ್. 2 + 1 ಅಂದ್ರೆ ಮತ್ತೆ ವಾಪಸ್ 3 ಸ್ಕ್ವೇರ್ ಬೈ 2 ಇಸ್ ನಥಿಂಗ್ ಬಟ್ 9/2 ಬರತ್ತೈತೆ ನೋಡ್ರಿ. ಲಾಸ್ಟ್ ಎಲಿಮೆಂಟ್ ಫೈಂಡ್ ಔಟ್ ಮಾಡ್ಬೇಕಾ? A22. ಇಲ್ಲಿ I ವ್ಯಾಲ್ಯೂನು 2 ಆಗಿರುತ್ತೆ, ಜೆ ವ್ಯಾಲ್ಯೂನು 2 ಆಗೈತಿ. ಹಂಗಂದ್ರೆ ಕೊಟ್ಟಂಥ ಡಾಟಾ ಒಳಗಡೆ ಹಾಕಿ ಸಿಂಪ್ಲಿಫೈ ಮಾಡಿದ್ರೆ 2 + 2 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 2. 2 + 2 ಅಂದರೆ ಎಷ್ಟು? 4 ಸ್ಕ್ವೇರ್ ಬೈ 2. 4 ಸ್ಕ್ವೇರ್ ಅಂದರೆ 16/2. 2 ಒಂದ್ಲಿ 2 8ಲಿ ಟೋಟಲ್ ಆನ್ಸರ್ 8 ಬಂತು. ಹಾಗಾದ್ರೆ ಇದ್ರ ಪರ್ಟಿಕ್ಯುಲರ್ ವ್ಯಾಲ್ಯೂ ಬೇಕೈತಿ. ಎ ಈಸ್ ಈಕ್ವಲ್ ಟು ಏನಾಗತ್ತೆ? A11 ಎಷ್ಟು ಬಂದೈತಿ? 2. A21 9/2. A21 ಅದು 9/2 ಬಂದೈತಿ. A22 ಎಷ್ಟು ಬಂದೈತಿ? 8 ಬಂದೈತಿ ನೋಡ್ರಿ. ದೆನ್ ದ ಗಿವನ್ ಮ್ಯಾಟ್ರಿಕ್ಸ್ ಈಸ್ 2 9/2 9/2 8. ಇದೇ ರೀತಿ ನೆಕ್ಸ್ಟ್ 2 ಕ್ವಶನ್ ಅದಾವ್ರಿ. ಯಾವುದಂತ ಇಲ್ಲಿ ಬರ್ದಿರ್ತ ನೋಡ್ರಿ. AIJ ಇಸ್ ಈಕ್ವಲ್ ಟು I/J. ಥರ್ಡ್ ಕ್ವಶನ್ ಈಸ್ AIJ ಇಸ್ ಈಕ್ವಲ್ ಟು I ಪ್ಲಸ್ 2J ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 2. ಇವೆರಡೂ ನೀವು ಹೋಮ್ವರ್ಕ್ ಆಗಿ ತೊಗೊಂಡು ಮನೆ ಒಳಗಡೆ ಸಿಂಪ್ಲಿಫೈ ಮಾಡಿರಿ. ವರ್ಕ್ ಮಾಡಿದ್ರೆ ನಿಮಗೂ ಜಾಸ್ತಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಕಾನ್ಸೆಪ್ಟ್ ಬಗ್ಗೆ.
ಇನ್ ಕೇಸ್ ಮತ್ತೇನೋ ಡೌಟ್ ಬಂದ್ರೆ ಮತ್ತೆ ರಿಪ್ಲೈ ಮಾಡ್ಕೊಂಡು ಇನ್ನೊಂದ್ಸಲ ವಿಡಿಯೋ ನೋಡ್ರಿ. ಯು ವಿಲ್ ಬಿ ವಿತ್ ದ ಕ್ಲಿಯರ್ ಸೊಲ್ಯೂಷನ್ ಆ್ಯಂಡ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ್ರಿ. ನೋಡೋಕೆ ಮೊದಲು ಮತ್ತೆ ರಬ್ ಮಾಡ್ಬೇಕಾ? ಓಕೆ, ನೆಕ್ಸ್ಟ್ ಕ್ಲಾಸ್ ನೋಡೋಣ್ರಿ. ನೆಕ್ಸ್ಟ್ ಕ್ಲಾಸ್ ಅಲ್ಲ. ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ವೈ ಝೆಡ್ ಫ್ರಮ್ ದ ಫಾಲೋಯಿಂಗ್ ಈಕ್ವೇಷನ್ಸ್. ಏನು ಹೇಳತ್ತಾರೆ? ಎಕ್ಸ್ ವೈ ಆ್ಯಂಡ್ ಝೆಡ್ ಫೈಂಡ್ ಏನು ಹೇಳತ್ತಾರೆ ನಮಗೆ? ಎಕ್ಸ್ ವೈ ಆ್ಯಂಡ್ ಝೆಡ್ ಏನು ಕೊಟ್ಟಾರಂದ್ರೆ ಕ್ವಶನ್ ರೀ. ಫಸ್ಟ್ ಒನ್ 4 3x 5 ಈಸ್ ಈಕ್ವಲ್ ಟು y z 1 5. ಲಾಸ್ಟ್ ಕ್ಲಾಸ್ ಒಳಗಡೆ ಈಕ್ವಲ್ ಆಫ್ ಮ್ಯಾಟ್ರಿಕ್ಸ್ ಬಗ್ಗೆ ಕಲ್ತಿದ್ವಿ. ಏನು ಹೇಳತ್ತೈತ್ರಿ ಇಲ್ಲಿ? ಎರಡು ಮ್ಯಾಟ್ರಿಕ್ಸ್ ಈಕ್ವಲ್ ಅದಂದ್ರೆ ಫಸ್ಟ್ ಕಂಡೀಷನ್ ಆರ್ಡರ್ ಆಫ್ ದಿ ಮ್ಯಾಟ್ರಿಕ್ಸ್ ಸೇಮ್ ಆಗಿರ್ಬೇಕಾ, ಅದಾದಮೇಲೆ ಕರೆಸ್ಪಾಂಡಿಂಗ್ ಎಲಿಮೆಂಟ್ ಈಕ್ವಲ್ ಆಗಿರ್ಬೇಕು. ಆರ್ಡರ್ ಆಫ್ ದಿ ಮ್ಯಾಟ್ರಿಕ್ಸ್ ಏನೈತ್ರಿ? ಇದರದು 2/2 ಐತಿ, ಇದ್ರದ್ದು 2/2 ಐತಿ. ಹಂಗಂದ್ರೆ ಕರೆಸ್ಪಾಂಡಿಂಗ್ ಎಲಿಮೆಂಟ್ ಮಸ್ಟ್ ಆ್ಯಂಡ್ ಶುಡ್ ಏನಾಗಿರ್ಬೇಕು ರೀ? ಸೇಮ್ ಆಗಿರ್ಬೇಕು. ಅವಾಗ ಅಷ್ಟು ಏನಾಗುತ್ತೆ? ಇವೆರಡು ಈಕ್ವಲ್ ಮ್ಯಾಟ್ರಿಕ್ಸ್ ಆಗ್ತಾವೆ. 4 ಇರೋ ಪ್ಲೇಸ್ ಒಳಗೆ ಇಲ್ಲಿ ಯಾವ್ದೈತಿ ರೀ? ವ್ಯಾಲ್ಯೂ y ಐತಿ. ದೆನ್ y ಈಸ್ ಈಕ್ವಲ್ ಟು 4. ಅದೇ ರೀತಿ 3 ಇರೋ ಪ್ಲೇಸ್ ಒಳಗಡೆ z ಐತಿ. ದೆನ್ ದ ವ್ಯಾಲ್ಯೂ ಆಫ್ z ಈಸ್ 3. ದೆನ್ x ಈಸ್ ಈಕ್ವಲ್ ಟು 1. ಆಲ್ರೆಡಿ ಚೆಕ್ ಮಾಡಿಬಿಡ್ರಿ. ಇಲ್ಲಿ 5 ಇರೋ ಇಲ್ಲಿ 5 ಐತಿ ನೋಡ್ರಿ. ಇಲ್ಲಿ ಏನಾದ್ರು ಚೇಂಜ್ ಆಗಿತ್ತು ಅಂದ್ರೆ ಇವೆರಡು ಈಕ್ವಲ್ ಆಗ್ತಿದ್ದಿಲ್ಲ. ಕ್ಲಿಯರ್ ಎಲ್ಲರಿಗೆ? ಹಂಗಂದ್ರೆ x1 y4 z3. ಕ್ಲಿಯರ್ ಎಲ್ಲರಿಗೆ? ನೆಕ್ಸ್ಟ್ ಅದೇ ರೀತಿ ಇನ್ನೊಂದು ಕ್ವಶನ್ ನೋಡೋಣ್ರಿ. ಐತೆ ನೋಡ್ರಿ, ಯಾವ್ದ್ರಿ ಅದು? ಥರ್ಡ್ ಕ್ವಶನ್ ಐತೆ ನೋಡ್ರಿ ನಮ್ಮ ಕಡೆ. ವಿ ಹ್ಯಾವ್ ಥರ್ಡ್ ಕ್ವಶನ್ ಆಸ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್. ಎಕ್ಸ್ ಪ್ಲಸ್ ಝೆಡ್ ವೈ ಪ್ಲಸ್ ಝೆಡ್ ಈಸ್ ಈಕ್ವಲ್ ಟು 9 5 7. ನೋಡ್ರಿ ಇಲ್ಲೇನು ಕೊಟ್ಟಾರ ನಮಗವರು? ಆರ್ಡರ್ ಏನಾಗುತ್ತೆ ರೀ ಇದ್ರದ್ದು? ಎಷ್ಟು ರೋ ಅದಾವ ರೀ? ರೋ 1 ರೋ 2 ರೋ 3 3 ರೋ ಅದಾವೆ. ಕಾಲಮ್ಸ್ ಒಬ್ವಿಯಸ್ಲಿ 1. ನೆಕ್ಸ್ಟ್ ಇದು ಸೇಮ್ ಇದ್ದಾಗ ಈಕ್ವಲ್ ಅಂತ ಕೊಟ್ಟಿರ್ತಾರಲ್ರಿ. ಓಕೆ, ಈಗ ಎಕ್ಸ್ ವೈ ಝೆಡ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ನಮ್ಗೆ ಆಲ್ರೆಡಿ ಏನೇನು ಗೊತ್ತೈತಿ? ಕರೆಸ್ಪಾಂಡಿಂಗ್ ಎಲಿಮೆಂಟ್ ಸೇಮಾ? ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಈಸ್ ಈಕ್ವಲ್ ಟು 9. ಕ್ವಾಲಿಟಿ ಆಸ್ ಎ ಈಕ್ವೇಷನ್ 1 ಅಂತ ಕರೀನು. ಅದೇ ರೀತಿ ಎಕ್ಸ್ ಪ್ಲಸ್ ಝೆಡ್ ಈಸ್ ಈಕ್ವಲ್ ಟು 5 ಆಗಿರುತ್ತೆ. Call it as equation 2, and the last one we have y plus z is equal to 7, and we will call it as a equation 3. ಹೆಂಗೆ ಸಾಲ್ವ್ ಮಾಡಿದ್ರಿ ನೋಡ್ರಿ? ಈಸಿ ಐತಿ, ಏನಿಲ್ಲ. ಎಕ್ಸ್ ಪ್ಲಸ್ ಝೆಡ್ ಐತಲ್ರಿ ನಮ್ಮ ಕಡೆ, ವೈ ಪ್ಲಸ್ ಝೆಡ್ ಐತಿ. ಈ ಈಕ್ವೇಷನನ್ನು ಎಕ್ಸಿಗೆ ಕನ್ವರ್ಟ್ ಮಾಡಿಕೊಂಡು ಈ ಈಕ್ವೇಷನನ್ನು ವೈ ಕನ್ವರ್ಟ್ ಮಾಡಿಕೊಂಡು ಫಸ್ಟ್ ಈಕ್ವೇಷನ್ ಒಳಗೆ ರೀಪ್ಲೇಸ್ ಮಾಡಿದ್ರೆ ವಿ ವಿಲ್ ಗೆಟ್ ದ ಝೆಡ್. ಬೈ replacing the value of z in 2 and 3 we will get x and y. ಹೆಂಗಂತ ಗೊತ್ತಾಗಲಿಲ್ಲ, ಚೆಕ್ ಮಾಡೋಣ ನೋಡ್ರಿ. ಕನ್ವರ್ಟಿಂಗ್ ಇಕ್ವೇಷನ್ 2 ರೀ. ಏನಂತ ಮಾಡ್ಬೋದು ನಾ ಅದನ್ನು? ಕನ್ವರ್ಟಿಂಗ್ 2 ಏನಾಗುತ್ತೆ? ಎಕ್ಸಿಗೆ ಕನ್ವರ್ಟ್ ಮಾಡಿದ್ರೆ ಎಕ್ಸ್ ಈಸ್ ಈಕ್ವಲ್ ಟು ಪ್ಲಸ್ ಝೆಡ್ ಇದ್ದದ್ದು ಆ ಕಡೆ ಹೋದ್ರೆ ಏನಾಗುತ್ತೆ? 5 ಮೈನಸ್ ಝೆಡ್ ಆಗುತ್ತೆ. ಓಕೆ, ಇದನ್ನು ಇಕ್ವೇಷನ್ 4 ಅಂತ ಕರೆಯೋಣ. ಅದೇ ರೀತಿ ಕನ್ವರ್ಟಿಂಗ್ 3 1 ಮಾಡಿಬಿಡೋಣಲ್ರಿ. ಕನ್ವರ್ಟಿಂಗ್ 3 ಏನಾಗುತ್ತೆ ರೀ? ಇದು ವೈ ಇಲ್ಲೇ ಇರಲಿ, ನಮ್ಮ ಕಡೆ ಇರಲಿ, ಈಸ್ ಈಕ್ವಲ್ ಟು ಪ್ಲಸ್ ಝೆಡ್ ಆ ಕಡೆ ಹೋದ್ರೆ ಮತ್ತೆ ವಾಪಸ್ ಏನಾಗುತ್ತೆ? ಅದು ಮೈನಸ್ ಝೆಡ್, ದಟ್ ಈಸ್ 7 ಮೈನಸ್ ಝೆಡ್. ಕ್ವಾಲಿಟಿ ಅದ ಇಕ್ವೇಷನ್ ನಂಬರ್ 5. ಏನು ರಬ್ ಮಾಡೋಣ್ರಿ? ಏನಾಗುತ್ತೆ? ಪುಟ್ equation 4 and 5 in equation 1. x ಅಂದ್ರೆ ಏನೈತೆ ನೋಡ್ರಿ? ಇಲ್ಲಿ 5 ಮೈನಸ್ ಝೆಡ್ ಐತಿ. 5 ಮೈನಸ್ ಝೆಡ್. ಓಕೆ, ನೆಕ್ಸ್ಟ್ ರೀ y ಅಂದ್ರೆ ಏನೈತ್ರ? 7 ಮೈನಸ್ ಝೆಡ್ ಪ್ಲಸ್ 7 ಮೈನಸ್ ಝೆಡ್.
ಪ್ಲಸ್ ಝೆಡ್ ಇಸ್ ಈಕ್ವಲ್ ಟು 9 ಮೈನಸ್ ಝೆಡ್ ಪ್ಲಸ್ ಝೆಡ್ ಕ್ಯಾನ್ಸಲ್ ಆಗುತ್ತಾ 5 + 7 12 ಆಗುತ್ತಾ ಮೈನಸ್ ಝೆಡ್ ಅದೇ ರೀತಿ ಉಳ್ಕೊಳ್ಳಿ ಇಸ್ ಈಕ್ವಲ್ ಟು 9 ಮೈನಸ್ ಝೆಡ್ ಈ ಕಡೆಯಿಂದ ಈ ಕಡೆ ಹೋದ್ರೆ ಏನಾಗುತ್ತೆ ಆನ್ಸರ್ ಪ್ಲಸ್ ಝೆಡ್ ಆಗುತ್ತಾ ಪ್ಲಸ್ 9 ಈ ಕಡೆ ಬಂದ್ರೆ ಮೈನಸ್ 9 12 ಮೈನಸ್ 9 ಅಂದ್ರೆ ಎಷ್ಟಾಗುತ್ತೆ ರೀ 3 ದೆನ್ ದ ವ್ಯಾಲ್ಯೂ ಆಫ್ ಝೆಡ್ ಈಸ್ ಈಕ್ವಲ್ ಟು 3 ಹಾಗಾದ್ರೆ ಈ ಝೆಡ್ ಈಕ್ವಲ್ ಟು 3 ವ್ಯಾಲ್ಯೂ ಎಲ್ಲೆಲ್ಲಿ ರಿಪ್ಲೇಸ್ ಮಾಡ್ಬೇಕಂತ ಹೇಳಿ ಇಕ್ವೇಷನ್ 2 ಆ್ಯಂಡ್ ಇಕ್ವೇಷನ್ 3 ವಿ ವಿಲ್ ಗೆಟ್ ಎಕ್ಸ್ ಆ್ಯಂಡ್ ವೈ ನೋಡಿರಿ ಸಿಂಪ್ಲಿಫೈ ಮಾಡಿಬಿಟ್ಟು ಅದನ್ನೊಂದು ಪುಟ್ ಝೆಡ್ ಇನ್ 2 ಏನು ಸಿಗುತ್ತತ್ರ ಎಕ್ಸ್ ಪ್ಲಸ್ ಝೆಡ್ ಇರೋ ವ್ಯಾಲ್ಯೂ ಒಳಗೆ ಏನು ಹಾಕ್ಬೇಕು ನಾವು 3 ಈಸ್ ಈಕ್ವಲ್ ಟು 5 ಪ್ಲಸ್ 3 ಆ ಕಡೆ ಹೋದ್ರೆ ಏನಾಗುತ್ತೆ ಮೈನಸ್ 3 ಆಗುತ್ತೆ 5 ಮೈನಸ್ 3 ಅಂದ್ರೆ 2 ಆಯ್ತು ನೆಕ್ಸ್ಟ್ ಸ್ಟೆಪ್ ಏನು ಬರ್ತೈತೆ ರೀ ಪುಟ್ ಝೆಡ್ ಇನ್ 3 ಫಾರ್ ವೈ ವ್ಯಾಲ್ಯೂ ಏನಾಗುತ್ತೆ ಅಲ್ಲಿ ವೈ ಪ್ಲಸ್ ಝೆಡ್ ಅಂದ್ರೆ ನಮ್ಮ ಕಡೆ 3 ಐತಿ ಈಸ್ ಈಕ್ವಲ್ ಟು 7 ಆಯ್ತು ವೈ ಈಸ್ ಈಕ್ವಲ್ ಟು ಪ್ಲಸ್ 3 ಆ ಕಡೆ ಹೋದ್ರೆ 7 ಮೈನಸ್ 3 ಈಸ್ ಈಕ್ವಲ್ ಟು 4 ಹಿಯರ್ ವಿ ಗೆಟ್ ಎಕ್ಸ್ ವ್ಯಾಲ್ಯೂ ಆ್ಯಸ್ 2 ಆ್ಯಂಡ್ ವೈ ವ್ಯಾಲ್ಯೂ ಆ್ಯಸ್ 4 ನೋಡ್ರಿ ಝೆಡ್ ಅಂದ್ರೆ 3 ಎಕ್ಸ್ ಅಂದ್ರೆ 2 ವೈ ಅಂದ್ರೆ 4 ಇವು ಕರೆಕ್ಟ್ ಆನ್ಸರ್ ಅದಾವಿಲ್ಲ ಅಂತ ಹೇಳಿ ಇನ್ ಕೇಸ್ ಏನಾರು ಕನ್ಫ್ಯೂಷನ್ ಇದ್ರೆ ಆಲ್ರೆಡಿ ಗೊತ್ತೈತಲ್ಲ ರೀ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಮಾಡಿದ್ರೆ ಎಷ್ಟು ಬರಬೇಕು 9 ಎಡಿಷನ್ ಮಾಡಿಬಿಡ್ರಿ 3 + 2 5 + 4 9 ದೆನ್ ವಿ ಗಾಟ್ ದ ಕರೆಕ್ಟ್ ಆನ್ಸರ್ಸ್ ಕ್ಲಿಯರ್ ಎಲ್ಲರಿಗೆ ಓಕೆ ನೆಕ್ಸ್ಟ್ ಪ್ರಾಬ್ಲಮ್ ರೀ ನೆಕ್ಸ್ಟ್ ಪ್ರಾಬ್ಲಮ್ ಟೇಕ್ ಇಟ್ ಆ್ಯಸ್ ಅ ಹೋಮ್ ವರ್ಕ್ ಯಾವುದ್ರಿ ಅದು ಇಲ್ಲಿ ಬರ್ತೀವಿ ನೋಡಿ ಎಕ್ಸ್ ಪ್ಲಸ್ ವೈ ಟು 5 ಪ್ಲಸ್ ಝೆಡ್ ಎಕ್ಸ್ ವೈ is equal to 6 2 5 8 ಟ್ರೈ ಮಾಡಿರಿ ಇನ್ ಕೇಸ್ ಬರಲಿಲ್ಲ ಅಂದ್ರೆ ನೆಕ್ಸ್ಟ್ ಕ್ಲಾಸ್ ಒಳಗಡೆ ಮೀನ್ಸ್ ಕಮೆಂಟ್ ಮಾಡಿರಿ ಜಾಸ್ತಿ ಕಮೆಂಟ್ ಏನಾದ್ರು ಗೊತ್ತಾಗಲಿಲ್ಲ ಅಂತ ಬಂತಂದ್ರೆ ಆಬ್ವಿಯಸ್ಲಿ ಸಾಲ್ವ್ ಮಾಡ್ತೀನಿ ಕ್ಲಿಯರ್ ಎಲ್ಲರಿಗೆ ಡನ್ ರಬ್ ಮಾಡೋಣ್ರಿ ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನೈತಿ ನೆಕ್ಸ್ಟ್ ಕ್ವಶನ್ ಈಸ್ ಕ್ವಶನ್ ನಂಬರ್ 7 ಇಂದ ಎ ಬಿ ಸಿ ಡಿ ಅನ್ನು ಫೈಂಡ್ ಔಟ್ ಮಾಡಿರಿ ಅಂತ ಹೇಳ್ತಾರೆ ಏನು ಫೈಂಡ್ ಔಟ್ ಮಾಡ್ಬೇಕು ರೀ ಎ ಬಿ ಸಿ ಆ್ಯಂಡ್ ಡಿ ಕ್ವಶನ್ ಏನು ಕೊಟ್ಟಾರೆ ಹಂಗಾರೆ ನಮ್ಮ ಕಡೆ ಎ ಮೈನಸ್ ಬಿ 2a ಪ್ಲಸ್ ಸಿ 2a ಮೈನಸ್ ಬಿ 3c ಪ್ಲಸ್ ಡಿ ಈಸ್ ಈಕ್ವಲ್ ಟು -1 5 0 13 ಏನು ಹೇಳತ್ತೈತೆ ನೋಡ್ರಿ ಇಲ್ಲೇ ಫಸ್ಟ್ ಎರಡು ಮ್ಯಾಟ್ರಿಕ್ಸ್ ಈಕ್ವಲ್ ಅದಾವ ಆರ್ಡರ್ ಸೇಮ್ ಐತಿ ಡನ್ ನೆಕ್ಸ್ಟ್ ಏನೋ ಕರೆಸ್ಪಾಂಡಿಂಗ್ ಎಲಿಮೆಂಟ ಎ ಮೈನಸ್ ಬಿ ಈಸ್ ಈಕ್ವಲ್ ಟು -1 2a ಮೈನಸ್ ಬಿ ಈಕ್ವಲ್ ಟು ಎಷ್ಟು ಐತ್ರ 0 2a ಪ್ಲಸ್ ಸಿ ಈಕ್ವಲ್ ಟು 2a ಪ್ಲಸ್ ಸಿ ಇಲ್ಲೈತಂದ್ರೆ 5 ಈಕ್ವಲ್ ಆತ ಅದೇ ರೀತಿ ಇನ್ನೊಂದು ಯಾವ್ದು ರೀ 3c ಪ್ಲಸ್ ಡಿ ಈಸ್ ಈಕ್ವಲ್ ಟು 13 ಎದಕ್ಕೆ ಇವನು ಎರಡೂ ಹಿಂಗೆ ಬರ್ಕೊಂಡೆ ಅಂದ್ರೆ 10th ಕ್ಲಾಸ್ ಒಳಗಡೆ ಎಲಿಮಿನೇಷನ್ ಮೆಥಡ್ ಮಾಡಿ ಸಾಲ್ವ್ ಮಾಡಿದ್ದು ನೆನಪೈತಲ್ಲ ಹಾಂ ಎರಡು ಇಕ್ವೇಷನ್ ಇರ್ತಿದ್ದು ಎಲಿಮಿನೇಷನ್ ಮೆಥಡ್ ತಗೋತಿದ್ವಿ ಬಟ್ ಇಬ್ಬರು ಮೈನಸ್ ಅದಾರಲ್ರಿ ಏನು ಮಾಡಬೇಕು ಪ್ಲಸ್ಸಿಂದ ಮಲ್ಟಿಪ್ಲೈ ಮಾಡ್ಬೇಕಾ ಸಾರಿ ಪ್ಲಸ್ ಅಲ್ಲ ಮೈನಸ್ಸಿಂದ ಮಲ್ಟಿಪ್ಲೈ ಮಾಡ್ಬೇಕಾಯ್ತು ಪ್ಲಸ್ ಹಾಕ ಪ್ಲಸ್ ಇದ್ದಿದ್ದು ಏನಾಗುತ್ತೆ ಮೈನಸ್ ಇದ್ದಿದ್ದು ಪ್ಲಸ್ ಇದ್ದಿದ್ದು ಮೈನಸ್ ಪ್ಲಸ್ ಬಿ ಮೈನಸ್ ಬಿ ಕ್ಯಾನ್ಸಲ್ ಎ ಮೈನಸ್ 2a ಎ ಮೈನಸ್ 2a ಅಂದ್ರೆ ಮೈನಸ್ ಎ ಆಗುತ್ತೆ -1 -0 ಅಂದ್ರೆ -1 ಆಗುತ್ತೆ -1 ಕ್ಯಾನ್ಸಲ್ ಅಂದ್ರೆ ಎ ಈಕ್ವಲ್ ಟು ಎಷ್ಟು ಬಂದ್ರೆ 1 ಬಂತು ನೋಡ್ರಿ ಎ 1 ಬಂತಾ ನೆಕ್ಸ್ಟು ಈ ಎ ವ್ಯಾಲ್ಯೂ ಎಲ್ಲಿ ರಿಪ್ಲೇಸ್ ಮಾಡಿದ್ರೆ ಬಿ ಸಿಗುತ್ತೆ ರೀ ಸೆಕೆಂಡ್ ಈ ಎರಡು ಈಕ್ವೇಷನ್ ಒಳಗೆ ಎಲ್ಲಿ ರಿಪ್ಲೇಸ್ ಮಾಡಿದ್ರು ಸಿಗುತ್ತೆ ನಮಗೆ ಬಟ್ ನಾವೆಲ್ಲಿ ಮಾಡೋನು ಸಿಂಪ್ಲಿಫಿಕೇಶನ್ ಎಲ್ಲಿ ಈಸಿ ಆಗುತ್ತೆ ನಮಗೆ ಫಸ್ಟ್ ಈಕ್ವೇಷನ್ ಒಳಗೆ ಆಗುತ್ತೆ ನೋಡ್ರಿ ಏನಾಗುತ್ತೆ ನೋಡ್ರಿ ಹಂಗಾರೆ ಅಲ್ಲಿ ಎ ಮೈನಸ್ ಬಿ ಈಕ್ವಲ್ ಟು -1 ಐತೆ ಇಲ್ಲಿ ಕೊಡೋದು ನೋಡ್ರಿ ಪುಟ್ ಎ ಇನ್ 1 ಇದನ್ನು 1 ಅಂತ ಕರ್ಕೊಳ್ಳೋಣ ಇದು 2 ಇದು 3 ಇದು 4 ಓಕೆ ಪುಟ್ ಎ ಇನ್ 1 ಮಾಡಿದ್ರೆ
ಎ ಮೈನಸ್ ಬಿ ಈಕ್ವಲ್ ಟು -1 ಅಂತ. ಎ ಅಂದರೆ ಎಷ್ಟು ಬಂದತ್ತೆ ನಮ್ಮದು 1 ಬಂದತಿ. ಮೈನಸ್ ಬಿ ಈಕ್ವಲ್ ಟು -1. ಮೈನಸ್ ಬಿ ಈ ಕಡೆ ಹೋದ್ರೆ ಏನಾಗುತ್ತೆ ಪ್ಲಸ್ ಬಿ. -1 ಈ ಕಡೆ ಬಂದ್ರೆ +1. 1 + 1 ಈಸ್ ಈಕ್ವಲ್ ಟು ಬಿ. ದೆನ್ ಬಿ ಮಸ್ಟ್ ಬಿ ಈಕ್ವಲ್ ಟು ಎಷ್ಟು ಆಯ್ತು ನಮ್ದು 2 ಆಯ್ತು ನೋಡ್ರಿ. ಅದೇ ರೀತಿ ಮತ್ತೆ ಈ 2a + c ಒಳಗೆ ಎ ವ್ಯಾಲ್ಯೂ ಏನು ಬಂದತ್ರಿ ನಮ್ಮ ಕಡೆ ಆಲ್ರೆಡಿ 1 ರಿಪ್ಲೇಸ್ ಮಾಡಿರಿ. 2 × 1 + c ಈಸ್ ಈಕ್ವಲ್ ಟು 5. 2 × 1 ಅಂದ್ರೆ 3. 3 + c ಈಸ್ ಈಕ್ವಲ್ ಟು 5. +3 ಆ ಕಡೆ ಹೋದ್ರೆ -3 ಆಗುತ್ತೆ. 5 - 3 ಈಸ್ ನಥಿಂಗ್ ಬಟ್ 2. ಸಿ ವ್ಯಾಲ್ಯೂ ಎಷ್ಟು ಬಂದುಬಿಡುತ್ತೆ 2 ಬಂತ. ಸಿ ವ್ಯಾಲ್ಯೂ 4th ಇಕ್ವೇಷನ್ ಒಳಗೆ ರಿಪ್ಲೇಸ್ ಮಾಡಿದರೆ ಏನು ಸಿಗುತ್ತೆ ನಮಗೆ? ಆಬ್ವಿಯಸ್ಲಿ ಡಿ ಸಿಗುತ್ತಾ. ದೆನ್ ಪುಟ್ ಸಿ ಈಸ್ ಈಕ್ವಲ್ ಟು 2 × 4 ಏನಾಗುತ್ತೆ ನೋಡ್ರಿ. 3 × 2 + d ಈಸ್ ಈಕ್ವಲ್ ಟು 13. 3 × 2 ಅಂದ್ರೆ 6 +6 ಆ ಕಡೆ ಹೋದ್ರೆ -6. ದಟ್ ಈಸ್ 13 - 6. 13 - 6 ಅಂದರೆ ಎಷ್ಟು 7 ನೋಡ್ರಿ. ಕ್ಲಿಯರ್ ಎಲ್ಲರಿಗೆ? ಏನು ಡೌಟ್ ಇಲ್ಲಲ್ರಿ? ನೋಡ್ರಿ ಏನು ಮಾಡಿದ್ವಿ 2/2 2 ಮ್ಯಾಟ್ರಿಕ್ಸ್ ಕೊಟ್ಟಿದ್ರೆ ಈಕ್ವಲ್ ಅಂತೇಳಿ ABCD ಫೈಂಡ್ ಔಟ್ ಮಾಡಕ್ಕೆ ಹೇಳಿದರು. A - B 2a - B ಇದನ್ನು ನೋಡಿದ ಕೂಡಲೇ ನಾನು ಏನು ಅಬ್ಸರ್ವ್ ಮಾಡ್ಕೊಂಡೆ ಅಂದ್ರೆ ಇದನ್ನು ಪ್ಲಸ್ ಮಾಡ್ಕೊಂಡ್ಬಿಟ್ಟಿನಿ ಅಂದ್ರೆ ಇವರಿಬ್ಬರು ಎಲಿಮಿನೇಷನ್ ಮೆಥಡ್ ಕ್ಯಾನ್ಸಲ್ ಆಗಿ A ವ್ಯಾಲ್ಯೂ ಸಿಕ್ಬಿಡ್ತದೆ ಅಂತೇಳಿ ಕ್ಯಾಲ್ಕುಲೇಷನ್ ಮಾಡಿದ್ನಿ. ನೀವು ಅದೇ ರೀತಿ ಮಾಡಬೇಕು. ಅಬ್ಸರ್ವೇಷನಲ್ಲಿ ಮಾಡಿದಾಗ ಏನು ಬಂತು? A ವ್ಯಾಲ್ಯೂ 1 ಬಂತು. A ವ್ಯಾಲ್ಯೂ 1 ಬಂದಿದ್ದು ಇಕ್ವೇಷನ್ 1 ಅಥವಾ 2 ಎರಡತ್ರೊಳಗೆ ಎಲ್ಲಿ ರಿಪ್ಲೇಸ್ ಮಾಡಿದ್ರು B ವ್ಯಾಲ್ಯೂ ಸಿಗುತ್ತೆ. ಬಟ್ ಯಾವ ಇಕ್ವೇಷನ್ಗೆ ಹಾಕಿದ್ರೆ ಭಾಳ ಈಸಿ ಆಗುತ್ತೆ ನಮಗೆ? ಆಬ್ವಿಯಸ್ಲಿ 1 ಅಥವಾ 2 ಹಾಕಿದ್ರು ಏನೂ ಚೇಂಜಸ್ ಆಗೋದಿಲ್ಲ. ಯು ವಿಲ್ ಗೆಟ್ B ಆಸ್ 2 ಓನ್ಲಿ. ಹಂಗಂದ್ರೆ ನೆಕ್ಸ್ಟ್ ಏನು ಮಾಡಿದ್ವಿ ಅದ A ವ್ಯಾಲ್ಯೂ ತೊಗೊಂಡೋಗಿ ಇಕ್ವೇಷನ್ 3 ಒಳಗೆ ರಿಪ್ಲೇಸ್ ಮಾಡಿದಾದ್ಮೇಲೆ C ವ್ಯಾಲ್ಯೂ ಎಷ್ಟು ಬಂತು 2 ಬಂತು. ಆ ಬಂದಂಥ C ವ್ಯಾಲ್ಯೂನ ಇಕ್ವೇಷನ್ 4 ಒಳಗಡೆ ಹಾಕಿದ್ರೆ ಸಿಂಪ್ಲಿಫೈ ಮಾಡಿದ್ರೆ D ಈಸ್ ಈಕ್ವಲ್ ಟು 7 ಬಂತು. ಕ್ಲಿಯರ್ ಎಲ್ಲರಿಗೆ? ಓಕೆ. ನೋಡ್ರಿ ನೆಕ್ಸ್ಟ್ ಪ್ರಾಬ್ಲಮ್ ಏನಾಯ್ತು ಅಂತ ನೋಡೋದಾದ್ರೆ ಕ್ವಶನ್ ನಂಬರ್ 7 ಆಯ್ತಾ. 8 MCQ ಐತೆ ನೋಡ್ರಿ ಇಲ್ಲೊಂದು. A ಈಸ್ ಈಕ್ವಲ್ ಟು AIJ M/n ಈಸ್ ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇಫ್ ಅಂಥೇಳಿ ಒಂದು 4 ಆಪ್ಷನ್ಸ್ ಕೊಟ್ಟಾರೆ. ಆಪ್ಷನ್ A M is less than n. Option B M is greater than n. Option C M is equal to n. Option D none of these. ನಿನ್ನೆ ಕ್ಲಾಸ್ ಒಳಗೆ ಟೈಪ್ಸ್ ಆಫ್ ಮ್ಯಾಟ್ರಿಕ್ಸ್ ಒಳಗಡೆ ಸ್ಕ್ವೇರ್ ಮ್ಯಾಟ್ರಿಕ್ಸು ಬಂದಿತ್ತ. ಅದ್ರ ಬಗ್ಗೆ ಕೇಳ್ತಾನಲ್ರಿ ಇಲ್ಲಿ. ಸ್ಕ್ವೇರ್ ಮ್ಯಾಟ್ರಿಕ್ಸ್ ಏನಂತ ಹೇಳಿದ್ರಿ? ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂದ್ರೆ square matrix is a matrix in which row and column are equal. ಅಂದ್ರೆ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಈಸ್ ಸೇಮ್ ಅಂತ ಹೇಳ್ತಿದ್ದ. M N ಸೇಮ್ ಆಗ್ಬೇಕಂದ್ರೆ ಕಂಡೀಷನ್ ಯಾವ್ದು ಆಗ್ಬೇಕ್ರಿ? ಆಬ್ವಿಯಸ್ಲಿ ಇದನ್ನು ಎರಡು ಈಕ್ವಲ್ ಆಗ್ಬೇಕ. ಒಂದು M/M ಆಗಬೇಕು ಅಥವಾ N/N ಆಗಬೇಕು. ಈ ರೀತಿ ಆಗಬೇಕಂದ್ರೆ ದಟ್ ಕಂಡೀಷನ್ ಶುಡ್ ಸ್ಯಾಟಿಸ್ಫೈ M is equal to N. ಕ್ಲಿಯರ್ ಎಲ್ಲರಿಗೆ? ಓಕೆ, ರಬ್ ಮಾಡೋಣ್ರಿ. ಓಕೆ, ನೆಕ್ಸ್ಟ್ ಕ್ಲಾಸ್ ನೆಕ್ಸ್ಟ್ ಕ್ಲಾಸ್ ಅಲ್ಲ, ನೆಕ್ಸ್ಟ್ ಪ್ರಾಬ್ಲಮ್ ನೋಡೋದಾದ್ರೆ ಏನು ಹೇಳ್ತತ್ರಿ ನೆಕ್ಸ್ಟ್ ಪ್ರಾಬ್ಲಮ್ ನಮ್ಗೆ. 9th ಪ್ರಾಬ್ಲಮ್ ಹೋಮ್ವರ್ಕ್ ತೊಗೋತೀರಿ. ಅದು MCQ ಐತಿ. ಫೈಂಡ್ X and Y ಕೊಟ್ಟಾರ. ಕ್ವಶನ್ ಏನಂದ್ರೆ 3x + 7 5 y + 1 2 - 3x ಈಸ್ ಈಕ್ವಲ್ ಟು 0 y - 2 8 4 ಈ ರೀತಿ ಕೊಟ್ಟಾರೆ. ಫೈಂಡ್ X and Y ಕೊಟ್ಟಾರಿಲ್ಲ ನಮಗೆ. ಆಪ್ಷನ್ಸ್ ಏನೇನದ ನೋಡೋಣ್ರಿ. ಆಪ್ಷನ್ಸ್ A x is equal to -1/3 y is equal to 7. Option B not possible to find. Option C
y is equal to 7, x is equal to minus 2 by 3. Option D, x is equal to minus 1 by 3, y is equal to minus 2 by 3. ಆಲ್ರೆಡಿ ಗೊತ್ತೈತಿ, ಏನು ಗೊತ್ತೈತಿ? ಮ್ಯಾಟ್ರಿಕ್ಸ್ ಈಕ್ವಲ್ ಆಗ್ಬೇಕಂದ್ರೆ, ಎರಡು ಮ್ಯಾಟ್ರಿಕ್ಸ್ ಈಕ್ವಲ್ ಆಗ್ಬೇಕಂದ್ರೆ ಆರ್ಡರ್ ಸೇಮ್ ಆಗಿರ್ಬೇಕಾ? ಸೇಮ್ ಆಗೈತಿ. ಹಂಗಂದ್ರೆ ನೆಕ್ಸ್ಟ್ ಏನು ಕಂಡೀಷನ್? ಕರಸ್ಪಾಂಡಿಂಗ್ ಎಲಿಮೆಂಟ್ ಸೇಮ್ ಆಗ್ಬೇಕಾ? ಅವು ನೀವು ಚೆಕ್ ಮಾಡಿರಿ, ಸೇಮ್ ಬರ್ತಾವಿಲ್ಲ ನೋಡಿರಿ, ಇಲ್ಲ ಏನು ಆನ್ಸರ್ ಬರ್ತಾವೆ ನೋಡಿರಿ, ಬಂದಿದ್ದ ಆನ್ಸರ್ ಟಿಕ್ ಮಾಡಿರಿ. ಏನೂ ಆನ್ಸರ್ ಬರಲಿಲ್ಲ ಅಥವಾ ನೀವು ಬಂದಿದ್ದ ಆನ್ಸರ್ ಇಲ್ಲ ಅಂದ್ರೆ ದೆನ್ ನಾಟ್ ಪಾಸಿಬಲ್ ಟು ಫೈಂಡ್ ಆಗಿರುತ್ತೆ. ಕ್ಲಿಯರ್ ಎಲ್ಲರಿಗೆ? ಇದನ್ನು ತೊಗೊಂಡು ಇದರ ಆನ್ಸರನ್ನು ಕಮೆಂಟ್ ಸೆಕ್ಷನ್ ಒಳಗಡೆ ಕಮೆಂಟ್ ಮಾಡಿರಿ. ಇದು NCERT ಬುಕ್ ಒಳಗಡೆ 9th ಕ್ವಶನ್ 3.1 ಎಕ್ಸಸೈಸ್ ಒಳಗಡೆ. ಓಕೆ, ಲಾಸ್ಟ್ ಕ್ವಶನ್ ನೋಡ್ರಿ ಚಾಪ್ಟರ್ ಒಳಗೆ, ಸಾರಿ ಚಾಪ್ಟರ್ ಅಲ್ಲ, ಎಕ್ಸಸೈಸ್ ಒಳಗಡೆ. ಏನು ಹೇಳ್ತತ್ರಿ ಇಲ್ಲಿ ಲಾಸ್ಟ್ ಪ್ರಾಬ್ಲಮ್ ನಮಗೆ? ದ ನಂಬರ್ ಆಫ್ ಆಲ್ ಪಾಸಿಬಲ್ ಮ್ಯಾಟ್ರೈಸಸ್. ಇಂಪಾರ್ಟೆಂಟ್ ಕ್ವಶನ್ ನೋಡ್ರಿ ಫಾರ್ ಯುವರ್ ಬೋರ್ಡ್ ಲೆವೆಲ್ MCQ. ದ ನಂಬರ್ ಆಫ್ all possible matrices of order 3 by 3 with each entry 0 or 1. Option A 27, option B 18, option C 81, option D 512. ಓಕೆ, ಏನ್ರಿ ಏನು ಹೇಳ್ತಾರ? ದ ನಂಬರ್ ಆಫ್ ಪಾಸಿಬಲ್ ಮ್ಯಾಟ್ರೈಸಸ್ ಆಫ್ ಆರ್ಡರ್ 3 by 3 ಅಂದ್ರೆ ನಮ್ಮ ಕಡೆ ಇರುವಂಥ ಮ್ಯಾಟ್ರಿಕ್ಸ್ ಯಾವ ಆರ್ಡರ್ ಐತೆ ಅನ್ನಂಗೆ ಆತ್ರಿ? 3 by 3 ಐತೆ ಅನ್ನಂಗೆ ಆತ. ಬಟ್ ಅದ್ರೊಳಗಡೆ ಎಲಿಮೆಂಟ್ ಯಾವ ರೀತಿ ಕೊಡತ್ತಾನಂದ್ರೆ ಇವ 0 ಅಥವಾ 1 ಇವು ಅಷ್ಟ ಅದಾವ ಅಂತ ಹೇಳತ್ತಾನು. ಯಾವ್ಯಾವ ಹೇಳ್ರಿ? 0 or 1 ಅಷ್ಟ. ಇವನ್ ಬಿಟ್ಟು ಮತ್ತೆ ಅವು ಇಲ್ಲ ಅಂತ ಹೇಳತ್ತಾನು. ಅಂದ್ರೆ 2, 3, 4, -2, -3, -1 ಅವೇ ಅವು ಇಲ್ಲ. ಮ್ಯಾಟ್ರಿಕ್ಸ್ ಒಳಗಿದ್ರೆ 0 ಇರಬೇಕು, ಇಲ್ಲ ಅಂದ್ರೆ 1 ಇರಬೇಕು. ಹಂಗಾರೆ ಹೆಂಗೆ ಸಾಲ್ವ್ ಮಾಡಿದ್ರಿ ಇದನ್ನು? ಇದಕ್ಕೊಂದು ಟ್ರಿಕ್ ಐತ್ರಿ. ಎಷ್ಟು ಎಂಟ್ರಿ ಕೊಡತ್ತನ್ರಿ ನಮಗೆ? ಇವು ಎಲಿಮೆಂಟ್ ಹಾಕಕ್ಕೆ ಪಾಸಿಬಲ್ ಎಷ್ಟೈತೆ ನಮ್ಮ ಕಡೆ? ನಂಬರ್ ಆಫ್ ಎಲಿಮೆಂಟ್ಸ್ ಆರ್ ನಂಬರ್ ಆಫ್ ಎಂಟ್ರೀಸ್ ಅಂತ ಅನ್ಕೊಳ್ಳೋಣ. ನಂಬರ್ ಆಫ್ ಎಂಟ್ರೀಸ್. ಓಕೆ, ಟು ದಿ ಪವರ್, ಇದ್ರ ಪವರ್ ಆಗ್ಬೇಕ್ರಿ. ಟು ದಿ ಪವರ್ ಏನ್ರಿ? ಸ್ಕ್ವೇರ್ ಆಫ್ ಆರ್ಡರ್ ಆಗ್ಬೇಕು ನೋಡ್ರಿ. ಏನಾಗ್ಬೇಕು ಹೇಳ್ರಿ? ಸ್ಕ್ವೇರ್ ಆಫ್ ಆರ್ಡರ್. ಅಂದ್ರೆ ಆರ್ಡರ್ 3 by 3 ಐತಂದ್ರೆ 3 ಅಂತ ಅಷ್ಟ ತೊಗೊಳ್ಳೋದು, ಅದ್ರ ಸ್ಕ್ವೇರ್ ಮಾಡಬೇಕು. ಫಾರ್ ಎಕ್ಸಾಂಪಲ್ 3 ಇದ್ರೆ 3 ಸ್ಕ್ವೇರ್. ಇಲ್ಲಿ ನಂಬರ್ ಆಫ್ ಎಂಟ್ರೀಸ್ ಹಾಕಕ್ಕೆ ನಮ್ಮ ಕಡೆ ಎಲಿಮೆಂಟ್ ಎಷ್ಟು ಅದಾವ ರೀ? ರಿಪ್ಲೇಸ್ ಮಾಡಕ್ಕೆ, ಫಿಲಪ್ ಮಾಡಕ್ಕೆ 2 ಅದಾವ. 2 ಆತ. ಸ್ಕ್ವೇರ್ ಆಫ್ ದಿ ಆರ್ಡರ್ ಎಷ್ಟೈತಿ? 3. 3ದು ಸ್ಕ್ವೇರ್ ಏನಾಗುತ್ತೆ? 9. 2 power 9 ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಆನ್ಸರ್ 512 ಬರುತ್ತಾ? ಕ್ಲಿಯರ್ ಎಲ್ಲರಿಗೆ? ಅದು ಹೆಂಗೆ ರೀ ಸರ್? 512 ಮ್ಯಾಟ್ರಿಕ್ಸ್ ಅಂತೂ ಬರೋ ತೋರ್ಸೋಕ್ಕಾಗೋದಿಲ್ಲ. ಬಟ್ ಯಾವ ರೀತಿ ಇರ್ತದಂತ ನಾನು ಏನಾರ ಹೇಳಕ್ಕೆ ಹೋದ್ರೆ ನಿಮಗೆ 0 0 0 0 0 0 0 0 0 ಒಂದು ಮ್ಯಾಟ್ರಿಕ್ಸ್ ಆತ. ಈ ಎಲ್ಲ ಮ್ಯಾಟ್ರಿಕ್ಸ್ ಆದಮೇಲೆ ಮತ್ತು ಲಾಸ್ಟ್ ಎಲಿಮೆಂಟ್ ಒಂದು ಬರ್ಕೊಂಡು 1 1 1 1 1 1 1 ಎರಡು ಅದಾವ. ಇನ್ನು 510 ಮ್ಯಾಟ್ರಿಕ್ಸ್ ಅದಾವಲ್ಲ, ಅಲ್ಲಿ 0 ಮತ್ತು 1 ಎಲ್ಲ ಮಿಕ್ಸಪ್ ಆಗಿದ್ದು ಇರ್ತಾವೆ. ಅವ್ನು ಟ್ರೈ ಮಾಡೋಕ್ಕೇನು ಹೋಗ್ಬೇಡ್ರಿ, ಬಿಕಾಸ್ ಇಟ್ ವಿಲ್ ಟೇಕ್ ಲಾಂಗರ್ ಟೈಮ್ ಆ್ಯಂಡ್ ವಿ ಮೇ ನಾಟ್ ಫೈಂಡ್ ಆಲ್ ದಿ ಮ್ಯಾಟ್ರಿಕ್ಸಸ್ 512. ವಿ ಮೇ ಮಿಸ್ ಸಮ್ ಮ್ಯಾಟ್ರಿಕ್ಸ್ ಆಲ್ಸೋ. ಅದ್ರ ಬದಲಿ 2 power 9 ಇದು ತಿಳಿಲಿಲ್ಲ. ಇನ್ನೊಂದು ನೋಡೋಣ್ರಿ, ಸೇಮ್ 0 or 1 ಅಂತ ಇಟ್ಕೊಳ್ಳೋಣ. ನಮ್ಮ ಕಡೆ ಎಲಿಮೆಂಟ್ ಯಾವ್ಯಾವ್ದವ್ರಿ ಮತ್ತು ರಿಪ್ಲೇಸ್ ಮಾಡೋಕೆ, ಎಂಟ್ರಿ ಒಳಗೆ ಹಾಕಕ್ಕೆ ಎಂಟ್ರೀಸ್ ಯಾವ್ಯಾವುದು 0 or 1. ಬಟ್ ಈ ಸಲ ಆರ್ಡರ್ ಆಫ್ ದಿ ಮ್ಯಾಟ್ರಿಕ್ಸ್ ಏನು ಕೊಡ್ತಾನಂದ್ರೆ 2 by 2 ಕೊಡ್ತಾನಂತ ಅನ್ಕೊಂಡು. ಏನಾಗುತ್ತೆ ಹಂಗಾರೆ ಇದ್ರದ್ದು? 0 or 1 ಎಷ್ಟದ? ಮತ್ತೆ ವಾಪಸ್ ನಂಬರ್ ಆಫ್ ಎಂಟ್ರೀಸ್ 2 ಬಂತ. ಮತ್ತು ಮ್ಯಾಟ್ರಿಕ್ಸ್ ಇದು ಆರ್ಡರ್ ಏನೈತೆ ರೀ 2, ಅದ್ರ ಸ್ಕ್ವೇರ್ ಮಾಡಿದ್ರೆ ಆನ್ಸರ್ 4 ಬರುತ್ತೆ. 2 power 4 ಆನ್ಸರ್ ಎಷ್ಟು ಬರುತ್ತೆ ರೀ? 16.
ಸರ್ ಬರೀ 0 or 1 ತೊಗೊಳತ್ತಿರಲ್ರಿ. ಹಾಂ, ಇಲ್ಲೊಂದು ತೊಗೊಳು ನೋಡ್ರಿ. ಯಾವ್ದು ತೊಗೊಳು? 0 or 1 or 2 ಅಂತ ತೊಗೊಳ. 0 or 1 or 2 ಅಂತ ತೊಗೊಳ. 3 ಎಲಿಮೆಂಟ್ ಅದಾವ ಅಂತ ತೊಗೊಳ. ನಂಬರ್ ಆಫ್ ಎಂಟ್ರೀಸ್ ಎಷ್ಟು ಅದಾವ ರೀ? 3. ಆರ್ಡರ್ ಆಫ್ ದಿ ಮ್ಯಾಟ್ರಿಕ್ಸ್ ಏನು ತೊಗೊಳ್ರಿ ಇದ್ರದ್ದು? 2/2 ತೊಗೊಳ್ರಿ. ಇಲ್ಲಿ 2/2 ತೊಗೊಂಡ್ರೆ ಏನಾದ್ರು 3 ಇದು 2 ಐತಿ. 2ದ ಸ್ಕ್ವೇರ್ ಏನಾಗುತ್ತೆ? 4 ಆಗುತ್ತೆ. 3/4 ಅಂದ್ರೆ ರೀ 3 3 9 9 3 27 27 3 80 ಒಂದು ಮ್ಯಾಟ್ರಿಕ್ಸ್ ಎಕ್ಸಿಸ್ಟ್ ಆಗ್ತಾವೆ. ಯಾವಾಗ ನಮ್ಮ ಕಡೆ 0 1 2 ಅನ್ನುವಂಥ ಮ್ಯಾಟ್ರಿಕ್ಸನ್ನು 2/2 ಮ್ಯಾಟ್ರಿಕ್ಸ್ ಜನ್ರೇಟ್ ಮಾಡಾಕ್ರಿ. ಕ್ಲಿಯರ್ ಎಲ್ಲರಿಗೆ? ಇದೇ ರೀತಿ ನಾವು ಸಾಕಷ್ಟು ಮ್ಯಾಟ್ರಿಕ್ಸ್ಗಳನ್ನು ನೋಡ್ತಾ ಹೋಗ್ತೀವಿ. ದಿಸ್ ಈಸ್ ದ 10th ಕ್ವಶನ್. ಇದು ನಿಮ್ಗೆ ಇರೋದು. ಇದರ ಮೇಲ್ಗಡೆ ಮೇ ಬಿ ನಿಮಗೆ MCQ ಒಳಗಡೆ ಹೆಲ್ಪ್ ಆಗುವಂಥ ಕ್ವಶನ್. ಸ್ವಲ್ಪ ಟ್ರಿಕಿ ಕ್ವಶನ್ ಅಂತ ಅನ್ಕೋಬೋದು, ಬಟ್ ಸಾಲ್ವ್ ಮಾಡಿದಂಗೆ ಅಷ್ಟೇ ಟ್ರಿಕಿ ಇಲ್ಲಿದು ಭಾಳ ಈಸಿ ಕ್ವಶನ್. ಕ್ಲಿಯರ್ ಎಲ್ಲರಿಗೆ? ಏನು ಮಾಡ್ಬೇಕ್ರಿ? ಫಾರ್ಮುಲಾ ಇದು ನಾನು ಅನ್ಕೊಂಡಿದ್ದ ಫಾರ್ಮುಲಾ ನನ್ನ ಪ್ರಕಾರ. ಮತ್ತು ಸರ್ ಇಲ್ಲಿ ಸ್ಕ್ವೇರ್ ಆಫ್ ದಿ ಆರ್ಡರ್ ಐತಿ, ಇಲ್ಲೇನೋ 2/2, ಇಲ್ಲಿ 3/3 ಇತ್ತು, ಇಲ್ಲಿ 2/2 ಇತ್ತು, ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇತ್ತು ರೀ, ಸಾಲ್ವ್ ಮಾಡಿಬಿಟ್ವಿ. ಮತ್ತು ಹಂಗಾರ ಇದಿದ್ರೆ ಏನು ಮಾಡ್ತೀರಿ? ಏನಂತಾರೆ ಅದಕ್ಕೆ? ವಾಟ್ ವಿ ಕಾಲ್ ಇಟ್ ಆ್ಯಸ್ M/N ಇತ್ತಂದ್ರೆ 3x4 ಇದ್ರೆ, ಫಾರ್ ಎಕ್ಸಾಂಪಲ್ ನಮ್ಮ ಮ್ಯಾಟ್ರಿಕ್ಸು 3/4 ಇತ್ತಂದ್ರೆ ರೀ, ಇವಾಗ ಏನು ಮಾಡ್ತೀರಿ? ಇಲ್ಲಿ ಸ್ಕ್ವೇರ್ ಆಫ್ ಆರ್ಡರ್ ಮಾಡಬಾರ್ದು. ಈಗ ಇದಕ್ಕೆ ಫಾರ್ಮುಲಾ ಎರಡಕ್ಕೂ ಕೂಡ ಇನ್ ಜನರಲಾಗಿ ತೊಗೊಳ್ಳೋದಾದ್ರೆ ನಂಬರ್ ಆಫ್ ಎಂಟ್ರೀಸ್ ಟು ದಿ ಪವರ್ ಮಲ್ಟಿಪ್ಲಿಕೇಶನ್ ಆಫ್ ಆರ್ಡರ್ನ ಮಲ್ಟಿಪ್ಲೈ ಮಾಡ್ಬೇಕು ರೀ. 3 × 4 ಮಾಡಿದರೆ ಎಷ್ಟು ಬರುತ್ತೆ ರೀ? ಇದು 12 ಬರುತ್ತಾ? ಅಂದ್ರೆ 3 × 3 ಮಾಡಿದರೆ ಇಲ್ಲೇನು ಬರುತ್ತೆ? ಅದು 9 ಬರುತ್ತಾ? ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇದ್ದಾಗ ಸ್ಕ್ವೇರ್ ಮಾಡಿದರೆ ನಡೀತೈತಿ. ಬಟ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಬಿಟ್ಟು ಈ ರೀತಿ ಮ್ಯಾಟ್ರಿಕ್ಸ್ ಇತ್ತಂದ್ರೆ, ಫಾರ್ ಎಕ್ಸಾಂಪಲ್ ರೆಕ್ಟ್ಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಇದ್ರೆ ಇಲ್ಲಿ ಏನು ಮಾಡ್ಬೇಕು? ನಾವು ಮಲ್ಟಿಪ್ಲೈ ಮಾಡಬೇಕು. ಏನು ಮಲ್ಟಿಪ್ಲೈ ಮಾಡ್ಬೇಕು ರೀ? ಕೊಟ್ಟಂತಹ ಆರ್ಡರ್ 2 ಎಲಿಮೆಂಟ್ ರೋ ಮತ್ತು ಕಾಲಮನ್ನು ಮಲ್ಟಿಪ್ಲೈ ಮಾಡಿ ಬರೀಬೇಕು. ಕ್ಲಿಯರ್ ಎಲ್ಲರಿಗೆ? ಏನು ಡೌಟ್ ಇಲ್ಲಲ್ರಿ? ಓಕೆ, ನೆಕ್ಸ್ಟು ಆಪರೇಷನ್ ಆಫ್ ಅ ಮ್ಯಾಟ್ರಿಕ್ಸ್. ನೆಕ್ಸ್ಟ್ ಕಾನ್ಸೆಪ್ಟ್ ಏನ್ರಿ ನಮ್ಮದು? ಆಪರೇಷನ್ ಆಫ್ ಅ ಮ್ಯಾಟ್ರಿಕ್ಸ್. ಏನ್ರಿ ಸರ್ ಆಪರೇಷನ್ ಅಂದ್ರೆ? ಮ್ಯಾಥಮೆಟಿಕ್ಸ್ ಒಳಗೆ ಯಾವ ಆಪರೇಷನ್ ತೊಗೊಂಡು ಬಂದ್ರಿ ಅಂತ ಕೇಳ್ತಾರೇನ್ರಿ? ಹಾಂ, ನಾಟ್ ಅ ಮೆಡಿಕಲ್ ಆಪರೇಷನ್, ದಿಸ್ ಈಸ್ ಅ ಮ್ಯಾಥಮೆಟಿಕಲ್ ಆಪರೇಷನ್ ರೀ. ಗಣಿತೀಯ ಶಸ್ತ್ರಚಿಕಿತ್ಸೆ ಅನ್ಕೋರಿ. ಏನು ಹೇಳ್ತಾರಂದ್ರೆ, ಮ್ಯಾಟ್ರಿಕ್ಸ್ 2 ಮ್ಯಾಟ್ರಿಕ್ಸ್ ಅದಾವ ಅಂತ ಅನ್ಕೊಳ್ಳಿ ನಾವು. ಲೆಟ್ A and B be 2 ಮ್ಯಾಟ್ರಿಕ್ಸ್. ಲೆಟ್ A and B be 2 ಮ್ಯಾಟ್ರಿಕ್ಸ್. ಏನು ಕಾನ್ಸೆಪ್ಟ್ ಸ್ಟಾರ್ಟ್ ಆಗೈತೆ ಹೇಳ್ರಿ? ಇಲ್ಲಿ ಬರೀತು ನೋಡ್ರಿ ಸೈಡಿಗೆ. ಆಪರೇಷನ್ ಆಫ್ ಮ್ಯಾಟ್ರಿಕ್ಸ್. ಓಕೆ, ಎ ಮತ್ತು ಬಿ ಅನ್ನೋ 2 ಮ್ಯಾಟ್ರಿಕ್ಸ್ ಇದ್ರೆ ನಮಗೆ A + B ಎಕ್ಸಿಸ್ಟ್ ಆಗುತ್ತೆ ರೀ, A - B ಎಕ್ಸಿಸ್ಟ್ ಆಗುತ್ತೆ, A × Bನೂ ಎಕ್ಸಿಸ್ಟ್ ಆಗುತ್ತೆ, ಆ್ಯಂಡ್ KB ಎನಿ ಸ್ಕೇಲಾರ್ ಅಂತ ಅನ್ಕೊಂಡು. KB ಎನಿ ಸ್ಕೇಲಾರ್. K × A ಮಾಡೋಕ್ಕೂ ಬರುತ್ತೆ. ಎಡಿಷನ್ ಆಫ್ ಅ ಮ್ಯಾಟ್ರಿಕ್ಸ್, ಡಿಫ್ರೆನ್ಸ್ ಆಫ್ ಅ ಮ್ಯಾಟ್ರಿಕ್ಸ್, ಮಲ್ಟಿಪ್ಲಿಕೇಶನ್ ಆಫ್ ಅ ಮ್ಯಾಟ್ರಿಕ್ಸ್, ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಆಫ್ ಅ ಮ್ಯಾಟ್ರಿಕ್ಸ್. ಇವೆಲ್ಲದಕ್ಕೂ ಒಂದೊಂದು ಕಂಡೀಷನ್ ಅದಾವೆ. ಇವೆರಡಕ್ಕೂ ಒಂದು ಕಂಡೀಷನ್ ಇದ್ರಿ. ಇವೆರಡಕ್ಕೂ 2 ಮ್ಯಾಟ್ರಿಕ್ಸು ಎಡಿಷನ್ ಅಥವಾ ಡಿಫ್ರೆನ್ಸು ಆಗ್ಬೇಕಂದ್ರೆ ಮೇನ್ ಕಂಡೀಷನ್ ಏನಂದ್ರೆ ನಮ್ಮದು ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಶುಡ್ ಬಿ ಸೇಮ್. ಆರ್ಡರ್ ಆಫ್ ದಿ ಮ್ಯಾಟ್ರಿಕ್ಸ್ ಶುಡ್ ಬಿ ಸೇಮ್ ಆಗಿರ್ಬೇಕು ರೀ. ಆರ್ಡರ್ ಸೇಮ್ ಆಗಿತ್ತಂದ್ರೆ ಸಾಕು, ಪ್ಲಸ್ಸು ಮಾಡ್ಬೋದು ಮೈನಸ್ಸು ಮಾಡ್ಬೋದು. ಹಂಗಂದ್ರೆ ಏನಾರ ನಾವು ಮಲ್ಟಿಪ್ಲಿಕೇಶನ್ ಇತ್ತಂದ್ರೆ ರೀ
ಇಲ್ಲಿ ಒಂದು ಕಂಡೀಷನ್ ಐತಿ, ದ ನಂಬರ್ ಆಫ್ ಕಾಲಮ್ಸ್ ಆಫ್ ಮ್ಯಾಟ್ರಿಕ್ಸ್ ಎ ಈಸ್ ಈಕ್ವಲ್ ಟು ನಂಬರ್ ಆಫ್ ರೋಸ್ ಆಫ್ ಬಿ. ಅಂದ್ರೆ ಈ ಒಂದು ಮ್ಯಾಟ್ರಿಕ್ಸ್ ಎ ಮತ್ತು ಬಿ ಮಲ್ಟಿಪ್ಲಿಕೇಶನ್ ಎಕ್ಸಿಸ್ಟ್ ಆಗ್ಬೇಕ್ರಿ. ಫಸ್ಟು ಮಲ್ಟಿಪ್ಲಿಕೇಶನ್ ಎಕ್ಸಿಸ್ಟ್ ಆಗ್ಬೇಕಂದ್ರೆ ಎ ಅನ್ನೋದ್ರದ್ದು ಕಾಲಮ್ಸು ಬಿ ಮ್ಯಾಟ್ರಿಕ್ಸಿನ ರೋಸ್ ಎರಡೂ ಈಕ್ವಲ್ ಆಗಿತ್ತಂದ್ರೆ ಎ ಬಿ ಅನ್ನುವಂಥ ಪ್ರಾಡಕ್ಟ್ ಎಕ್ಸಿಸ್ಟ್ ಆಗುತ್ತಾ, ಇಲ್ಲಾಂದರೆ ಎ ಬಿ ಪ್ರಾಡಕ್ಟ್ ಡಿಫೈನ್ ಆಗೋದಿಲ್ಲ. ನೆಕ್ಸ್ಟು ಎ ಪ್ಲಸ್ ಬಿ ಎ ಮೈನಸ್ ಬಿ ಆಗ್ಬೇಕಂದ್ರೆ ಎ ಮತ್ತು ಬಿ ಎರಡತ್ರದ್ದು ಆರ್ಡರ್ ಸೇಮ್ ಆಗಿರಬೇಕು. ಎದು ಯಾವುದೋ ಒಂದು 2/3, ಬಿದು ಇನ್ನೊಂದು ಯಾವುದೋ 3/2 ಬಂದ್ಬಿಡ್ತೆ ಅಂದ್ರೆ ಎಡಿಷನ್ ಅಥವಾ ಸಬ್ಸ್ಟ್ರಾಕ್ಷನ್ ಅಥವಾ ಡಿಫ್ರೆನ್ಸ್ ಎಕ್ಸಿಸ್ಟ್ ಆಗೋದಿಲ್ಲ. ದೆನ್ ಇದು ಸ್ಕೇಲಾರ್ ಆಫ್ ಮಲ್ಟಿಪ್ಲಿಕೇಶನ್ ಅಂತ ಹೇಳ್ತಾನೆ. ಒಂದು ಮ್ಯಾಟ್ರಿಕ್ಸ್ ಐತೆ ಅಂತ ಅನ್ಕೊಳ್ಳೋಣ ನಾವು, ಯಾವುದ್ರಿ? ಫಾರ್ ಎಕ್ಸಾಂಪಲ್ ವಿ ಹ್ಯಾವ್ ಎ ಇಸ್ ಈಕ್ವಲ್ ಟು ನಮ್ಮದು ಫೇಮಸ್ ಎಕ್ಸಾಂಪಲ್ 1 2 3 4 5 6. ಇದಕ್ಕೆ ಯಾವುದ್ರ ಒಂದು ಸ್ಕೇಲಾರ್ ಕ್ವಾಂಟಿಟಿ ಕೆ ಅಥವಾ 4a ಮಲ್ಟಿಪ್ಲೈ ಮಾಡ್ಬೇಕು ಅನ್ಕೊಂಡೆ ಅಂದ್ರೆ 4 ಇಂಟು ಏನಾಗುತ್ತೆ ಇದು 1 2 3 4 5 6. ಬಟ್ ಇದು ಒಳಗಡೆ ಯಾವುದರ ಒಂದು ಎಲಿಮೆಂಟಿಗೆ ಮಲ್ಟಿಪ್ಲೈ ಆಗೋದಿಲ್ಲ ರೀ, ಪ್ರತಿಯೊಂದು ಎಲಿಮೆಂಟಿಗೂ ಮಲ್ಟಿಪ್ಲೈ ಆಗುತ್ತೆ. ಫಾರ್ ಎಕ್ಸಾಂಪಲ್ 4 ಇಂಟು 1 4, 4 ಇಂಟು 2 8, 4 ಇಂಟು 3 12, 4 ಇಂಟು 4 16, 20, 24. ದಿಸ್ ಈಸ್ ದ 4a ವ್ಯಾಲ್ಯೂ ಅಥವಾ 4a ಮ್ಯಾಟ್ರಿಕ್ಸ್ ಆಗಿರುತ್ತೆ. ಕ್ಲಿಯರ್ ಎಲ್ಲರಿಗೆ? ಹಾಗಂದ್ರೆ ಎಡಿಷನ್ ಯಾವ ರೀತಿ ಮಾಡಬೇಕು, ಡಿಫ್ರೆನ್ಸ್ ಇದ್ದರೆ ಯಾವ ರೀತಿ ಮಾಡಬೇಕು, ಪ್ರಾಡಕ್ಟ್ ಇದ್ದರೆ ಯಾವ ರೀತಿ ಮಾಡಬೇಕು, ಅದನ್ನೆಲ್ಲ ನಾವು ನೆಕ್ಸ್ಟ್ ಕ್ಲಾಸ್ ಒಳಗಡೆ ಡಿಸ್ಕಸ್ ಮಾಡೋಣ ರೀ. ಏನೇನು ನೋಡಿದ್ರಿ ಇವತ್ತಿನ ಕ್ಲಾಸ್ ಒಳಗೆ? ಜಾಸ್ತಿ ಏನು ನೋಡಲಿಲ್ಲ. ಎಕ್ಸಸೈಸ್ 3.1 ಕಂಪ್ಲೀಟಾಗಿ ಸಾಲ್ವ್ ಮಾಡಿದ್ವಿ. ಕಂಪ್ಲೀಟಾಗಿ ಅನ್ನೋಕಿನ ಪ್ರತಿ ಪಾರ್ಟನ್ನು ಸಾಲ್ವ್ ಮಾಡಿದ್ವಿ. ಯಾವ ರಿಪೀಟೆಡ್ ಆಗಿದ್ದು ಅವನ್ನೆಲ್ಲ ನಿಮ್ಗೆ ಹೋಮ್ವರ್ಕ್ ಅಥವಾ ನೀವು ಮನೆಯೊಳಗಡೆ ಕೆಲಸ ಮಾಡೋಕೆ ಮನೆಗೆಲಸ ಅಂತ ಹೇಳಿ ಕೊಟ್ಟಿವಿ. ನೆಕ್ಸ್ಟ್ ಅದಾದಮೇಲೆ ಆಪರೇಷನ್ ಆಫ್ ಅ ಮ್ಯಾಟ್ರಿಕ್ಸ್ ಸ್ಟಾರ್ಟ್ ಮಾಡಿದ್ವಿ. ಲೆಟ್ ಎ ಆ್ಯಂಡ್ ಬಿ ಬಿ 2 ಮ್ಯಾಟ್ರಿಕ್ಸ್ ಆ್ಯಂಡ್ ಕೆ ಬಿ ಎನಿ ಸ್ಕೇಲಾರ್ ಅಂಥೇಳಿ ತೊಗೊಂಡಿದ್ವಿ. ಎ ಪ್ಲಸ್ ಬಿ ಎ ಮೈನಸ್ ಬಿ ಎ ಬಿ ಕೆ, ಎಡಿಷನ್ ಆ್ಯಂಡ್ ಡಿಫ್ರೆನ್ಸ್, ಮಲ್ಟಿಪ್ಲಿಕೇಶನ್. ಇದು ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ರೀ. ಇದು ಇವು ಯಾವ್ಯಾವ ರೀತಿ ಎಕ್ಸಿಸ್ಟ್ ಆಕೋ ಅಂತ ನೋಡಿದ್ವಿ. ಎಡಿಷನ್ ಮತ್ತು ಸಬ್ಸ್ಟ್ರಾಕ್ಷನ್ ಅಥವಾ ಡಿಫ್ರೆನ್ಸ್ ಎಕ್ಸಿಸ್ಟ್ ಆಗ್ಬೇಕಂದ್ರೆ ಆರ್ಡರ್ ಆಫ್ ದಿ ಮ್ಯಾಟ್ರಿಕ್ಸ್ ಎ ಆ್ಯಂಡ್ ಬಿ ಬೋತ್ ಆರ್ ಸೇಮ್, ಬೇರೆ ಆಗಿದ್ರೆ ಎಕ್ಸಿಸ್ಟ್ ಆಗೋದಿಲ್ಲ. ಪ್ರಾಡಕ್ಟ್ ಎಕ್ಸಿಸ್ಟ್ ಆಗಬೇಕು, ಮಲ್ಟಿಪ್ಲಿಕೇಶನ್ ಎಕ್ಸಿಸ್ಟ್ ಆಗ್ಬೇಕಂದ್ರೆ ದ ನಂಬರ್ ಆಫ್ ಕಾಲಮ್ಸ್ ಆಫ್ ಎ ಈಸ್ ಈಕ್ವಲ್ ಟು ನಂಬರ್ ಆಫ್ ರೋಸ್ ಆಫ್ ಬಿಗೆ ಈಕ್ವಲ್ ಆಗ್ಬೇಕು ರೀ. ಇದು ಯಾವ ರೀತಿ ಇರುತ್ತಾ, ಯಾವ ರೀತಿ ನಾವು ಮಲ್ಟಿಪ್ಲಿಕೇಶನ್ ಮಾಡಬೇಕು, ಯಾವ ರೀತಿ ಎಡಿಷನ್ ಮಾಡಬೇಕು, ಯಾವ ರೀತಿ ಸಬ್ಸ್ಟ್ರಾಕ್ಷನ್ ಮಾಡಬೇಕು, ಇವನ್ನೆಲ್ಲನೂ ನೆಕ್ಸ್ಟ್ ಕ್ಲಾಸ್ ಒಳಗಡೆ ಡಿಸ್ಕಸ್ ಮಾಡೋಣ. ಇನ್ ಕೇಸ್ ಟೈಮ್ ಉಳಿತಂದ್ರೆ ನಾಳೆ ಕ್ಲಾಸ್ ಒಳಗೆ ಇವನ್ನೆಲ್ಲ ಕಾನ್ಸೆಪ್ಟ್ ಹೇಳಿ ಮತ್ತೊಂದು ಎಕ್ಸಸೈಸ್ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡೋಣ ರೀ. ಕ್ಲಿಯರ್ ಎಲ್ಲರಿಗೆ? ಏನಾರು ಡೌಟ್ಸ್ ಇದ್ರೆ ಗೊತ್ತಾಯ್ತು ಆಲ್ರೆಡಿ. ಯು ಹ್ಯಾವ್ ಯುವರ್ ಓನ್ ಕಮೆಂಟ್ ಸೆಕ್ಷನ್, ಕಮೆಂಟ್ ಮಾಡಿರಿ. ಏನಾರು ಡೌಟ್ ಇದ್ರೆ ಹೇಳ್ರಿ. ಹೋಮ್ವರ್ಕ್ ಅದು ಮಾಡೋ ಮನಸ್ಸಾಗಿ ಮಾಡಿದ್ರಿ ಅಂದ್ರೆ ಡನ್ ಅಂಥೇಳಿ ಕಮೆಂಟ್ ಮಾಡಿರಿ. ಅಥವಾ ಯಾವ್ದಾರ ಹೋಮ್ವರ್ಕ್ ಮಾಡೋಕ್ಕೆ ಬರಲಿಲ್ಲ, ಡೌಟ್ ಆಯಿತು, ಆ ಕ್ವಶನ್ ನಂಬರನ್ನು NCERT ನಂಬರ್ ವೈಸ್ ಮೆನ್ಷನ್ ಮಾಡಿರಿ ಕಮೆಂಟ್ ಒಳಗಡೆ, ಅದನ್ನು ನಿಮಗೆ ಸಾಲ್ವ್ ಮಾಡೋಕೆ ಟ್ರೈ ಮಾಡ್ತೀನಿ ರೀ. ಕ್ಲಿಯರ್ ಎಲ್ಲರಿಗೆ? ಓಕೆ, ಶುಭವಾಗಲಿ, ಸಕಲವು ಸನ್ಮಂಗಳವಾಗಲಿ. ಧನ್ಯವಾದಗಳು.